ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಮಧ್ಯಾಹ್ನದ ಶುಭ ಪ್ರಣಾಮಗಳು. ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನ ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ವಿಶ್ವಶಕ್ತಿಗೆ, ಭೂಮಾತೆಗೆ, ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ನನ್ನನ್ನು ಈ ಒಂದು ಜೂಮಿಗೆ ಪರಿಚಯ ಮಾಡಿರ್ತಕ್ಕಂತಹ ಗೀತಾ ಮೇಡಮ್ ಅವರಿಗೆ, ನನಗೆ ಜ್ಞಾನವನ್ನ ಕೊಟ್ಟಿರ್ತಕ್ಕಂತಹ ಸಕಲ ಗುರು ವೃಂದದವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನಾನು ಪೌರಾಣಿಕ ಕಥೆಗಳು ಅಂತಕ್ಕಂತಹ ವಿಷಯದ ಬಗ್ಗೆ ತಗೊಳ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹವ್ರಿಗೂ ಸಹಿತ ತುಂಬಾ ಇಷ್ಟ. ಮಕ್ಕಳು ನೋಡ್ರಿ ಏನೇ ಕೋಪ ಮಾಡ್ಕೊಂಡಿರ್ಲಿ, ಒಂದು ಕತೆ ಹೇಳ್ತೀನಿ ಅಂದ ತಕ್ಷಣ ನಗನಗ್ತಾ ಬಂದ್ಬಿಡ್ತವೆ ಮಕ್ಕಳು. ಹೌದಾ? ಕತೆ ಅಂದ್ರೆ ಅಷ್ಟೊಂದು ಕುತೂಹಲ ಮತ್ತೆ ಆಸಕ್ತಿ. ಕತೆಗಳಲ್ಲಿ ನಾನಾ ವಿಧದ ಕತೆಗಳನ್ನ ನಾವು ಕಾಣ್ತೀವಿ. ಚಾರಿತ್ರಿಕ ಕಥೆಗಳು ಅಂತ ಬರ್ತವೆ. ಚರಿತ್ರೆಯಲ್ಲಿ ಹಿಂದೆ ಹಾಗೆ ಹೋಗಿರತಕ್ಕಂತಹ ರಾಜ ಮಹಾರಾಜರುಗಳ ಬಗ್ಗೆ ತಿಳಿಸ್ತಕ್ಕಂತಹ ಕಥೆಗಳು, ಅವಕ್ಕೆ ನಾವು ಚಾರಿತ್ರಿಕ ಕಥೆಗಳು ಅಥವಾ ಐತಿಹಾಸಿಕ ಕಥೆಗಳು ಅಂತಂದು ಹೇಳ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಸಾಮಾಜಿಕ ಕಥೆಗಳು ಬರ್ತವೆ. ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಘಟನೆಗಳನ್ನ, ಸನ್ನಿವೇಶಗಳನ್ನ ಆಧಾರವಾಗಿ ಇಟ್ಕೊಂಡು ರಚನೆಯನ್ನ ಮಾಡಿರ್ತಕ್ಕಂತಹ ಕಥೆಗಳು. ನಾವು ಕಾದಂಬರಿ ರೂಪದಲ್ಲಿನೂ ನೋಡ್ತೀವಿ, ಚಿಕ್ಕ ಚಿಕ್ಕ ಕಥೆಗಳ ರೂಪದಲ್ಲಿ ಸಹಿತನೂ ನೋಡ್ತೀವಿ. ಅದನ್ನ ಬಿಟ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪೌರಾಣಿಕ ಕಥೆಗಳು. ಇವಕ್ಕೆ ನಾವು ಆಧ್ಯಾತ್ಮಿಕ ಕಥೆಗಳಂತಾನು ಹೇಳ್ಬಹುದು. ಅಂದ್ರೆ ಪುರಾಣದಲ್ಲಿ ಬರ್ತಕ್ಕಂತಹ ಕಥೆಗಳು. ನಮಗೆಲ್ಲ ಗೊತ್ತಿದೆ, ಪುರಾಣ ಅಂತಂದ್ರೆ ಪುರಾತನ ಕಾಲದ್ದು ಅಂತಕ್ಕಂತಹ ಅರ್ಥ ಇಲ್ಲಿ ಬರುತ್ತೆ. ಇದರಲ್ಲಿ ಏನೇನು ನಾವು ಕಾಣ್ತೀವಪ್ಪ ಈ ಪೌರಾಣಿಕ ಕಥೆಗಳಲ್ಲಿ ಅಂತಂದ್ರೆ, ವೇದ ಉಪನಿಷತ್ತುಗಳ ಸೂಕ್ಷ್ಮ ಸತ್ಯವನ್ನ, ಆಮೇಲೆ ಋಷಿ ಮುನಿಗಳು, ಅರಸರು, ಭಕ್ತರುಗಳ ಜೀವನ ಒಂದು ಶೈಲಿ, ಇವುಗಳನ್ನೆಲ್ಲ ನಾವು ಈ ಒಂದು ಪೌರಾಣಿಕ ಕಥೆಗಳಲ್ಲಿ ನಾವು ಕಾಣ್ತೀವಿ. ಇವು ಜನ ಮನವನ್ನ ತಲುಪ್ತಕ್ಕಂತಹ ಒಂದು ಪ್ರಸಿದ್ಧಿಯನ್ನ ಹೊಂದಿರತಕ್ಕಂತಹ ಪುರಾಣದ ಕಥೆಗಳಿವೆ. ಈ ಒಂದು ಪುರಾಣ ಕಥೆಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಜನರಿಗೆ ಜ್ಞಾನ ಮತ್ತು ಭಕ್ತಿಯನ್ನ ಹಂಚತಕ್ಕಂಥದ್ದು. ಜ್ಞಾನವನ್ನು ಹಂಚುತ್ತೆ, ಜೊತೆಗೆ ಭಕ್ತಿಯನ್ನು ಸಹಿತ ಇದೇನ್ ಮಾಡ್ತವೆ, ಈ ಕಥೆಗಳ ಪ್ರಸಾರವನ್ನ ಮಾಡ್ತವೆ. ಈ ಪುರಾಣದ ಕಥೆಗಳು ಏನಿದಾವಲ್ಲ, ಇವು ನಮ್ಮ ಒಂದು ಸಂಸ್ಕೃತಿಯ ಒಂದು ಆಧಾರ ಸ್ತಂಭಗಳಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಆದರ್ಶಗಳನ್ನ ಬಿತ್ತತಕ್ಕಂತಹ ಕಥೆಗಳು. ಇಂತಹ ಕಥೆಗಳು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥವೇ. ಅದರಲ್ಲಿ ಕೆಲವೊಂದು ಕಥೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವುಗಳನ್ನ ನಾವು ಮಕ್ಳಿಗೆ ಹೇಳ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ, ಆ ಮಕ್ಕಳಲ್ಲಿ ಒಂದ್ ರೀತಿ ಜ್ಞಾನನೂ ಹೆಚ್ಚಾಗುತ್ತೆ, ಒಂದ್ ರೀತಿ ಭಕ್ತಿ ಸಹಿತನೂ ಬೆಳಿಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಜೊತೆಗೆ ನಮ್ಮ ಒಂದು ಸಂಸ್ಕೃತಿಯ ಒಂದು ವಿಷಯಗಳು ಅವರಿಗೆ ತಿಳಿತಾ ಬರ್ತವೆ. ಓಹೋ, ಹಿಂದೆ ಈ ತರ ಇತ್ತ, ಜನಜೀವನ ಯಾವ ರೀತಿ ಇತ್ತು, ಋಷಿಗಳು ಯಾವ ರೀತಿ ಇದ್ರು, ಹಿಂದೆ ಗುರುಕುಲದಲ್ಲಿ ಯಾವ ರೀತಿ ಶಿಕ್ಷಣ ಅಂತಕ್ಕಂಥದ್ದು ಸಿಗ್ತಾ ಇತ್ತು, ಹಿಂದೆ ಶಿಕ್ಷಣ ಪಡಿತಕ್ಕಂಥದ್ದು ಎಷ್ಟು ಕಷ್ಟ ಇತ್ತು ಅಂತಕ್ಕಂತಹ ಎಲ್ಲ ಅಂಶಗಳು ಏನಾಗ್ತಾವ ಅಂದ್ರೆ ಮಕ್ಕಳಿಗೆ ತಿಳಿತವೆ. ಜೊತೆಗೆ ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಬೆಳೆಯುತ್ತೆ. ಈಗ ಏನಾಗಿದೆ ಅಂತಂದ್ರೆ, ಮಕ್ಕಳಿಗೆ ಕತೆಗಳ ಪರಿಚಯ ಬಹಳ ಕಡಿಮೆ. ಯಾಕಂದ್ರೆ ನಾವು ಮಗು ಏನಾದ್ರೂ ಹಠ ಮಾಡ್ತಂದ್ರೆ ಮೊಬೈಲ್ ಕೊಟ್ಟು ಕುಂದ್ರಿಸ್ಬಿಡ್ತೀವಿ, ಗೇಮ್ ಮಾಡ್ಕೋ ಅದ್ರಲ್ಲಿ ಅಂತಂದ್ ಹೇಳ್ಬಿಟ್ಟು. ನಾವು ನೋಡಿ, ನಾವು ಎಷ್ಟು ತಪ್ಪು ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ತಾ ಇಲ್ಲ. ಯಾಕಂದ್ರೆ ನಮ್ ಕೆಲಸ ಆಗ್ಬೇಕು, ಮಕ್ಕಳ ಹಠವನ್ನ ಮಾಡ್ಬಾರ್ದು. ಕೆಲವೊಂದ್ಸರಿ ನಾವು ಧಾರಾವಾಹಿ ನೋಡ್ತಾ ಇರ್ತೀವಿ, ಮಗು ಹಠ ಮಾಡಿದ ತಕ್ಷಣ ಮೊಬೈಲ್ ಕೊಟ್ಟು ಕುಂದ್ರಿಸ್ಬಿಡ್ತೀವಿ. ನಮಗೆ ಧಾರಾವಾಹಿ ನೋಡ್ಲಿಕ್ಕೆ ಬಿಟ್ರೆ ಸಾಕು ಮಗು ಅಂತಕ್ಕಂಥದ್ದು. ಆದ್ರೆ ಇದು ಮಹಾನ್ ತಪ್ಪು. ಇದು ನಾವೇನ್ ಮಾಡ್ಬೇಕಂದ್ರೆ, ಆದಷ್ಟು ಇಂತಹ ಒಂದು ಪುರಾಣ ಕಥೆಗಳು, ಸಾಧು ಸಂತರ ಕಥೆಗಳನ್ನ ಮಕ್ಕಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪರಿಚಯವನ್ನ ನಾವಿಲ್ಲಿ ಮಾಡಿಕೊಡ್ಬೇಕಾಗುತ್ತೆ. ಅಂತಹ ಒಂದು ಕಥೆಗಳಲ್ಲಿ ಮೊದಲನೆಯದಾಗಿ ನಾನು ಒಬ್ಬ ಸಂತರ ಕಥೆಯನ್ನು ತಗೊಳ್ತಾ ಇದ್ದೀನಿ. ಒಬ್ಬ ಸಂತರು ಮಧ್ಯರಾತ್ರಿ ಸಮಯ ಮಲ್ಕೊಂಡು ನಿದ್ರಿಸ್ತಾ ಇದ್ರು. ಸಂತರು ಅಂದ ತಕ್ಷಣ ಅವ್ರಿಗೆ ಸಾಮಾನ್ಯವಾಗಿ ಯಾವುದೇ ಒಂದು ಆಸೆ ಅಂತಕ್ಕಂಥದ್ದು ಇರೋದಿಲ್ಲ. ಅವ್ರಿಗೇನು, ಹೊಟ್ಟೆ ತುಂಬುವಷ್ಟು ಆಹಾರ, ಮಲಗಲಿಕ್ಕೆ ಸ್ವಲ್ಪ ಜಾಗ ಇದ್ರೆ ಸಾಕು ಅಂತಕ್ಕಂತಹ ಭಾವನೆ ಅವ್ರದ್ದು. ಅಂತಹ ಒಬ್ಬ ಶ್ರೇಷ್ಠ ಸಂತರು ಇವರು ಮಲ್ಕೊಂಡಿದ್ದಾಗ ಅವರ ಮನೆಗೆ ಒಬ್ಬ ಕಳ್ಳ ಬರ್ತಾನೆ ಕಳ್ಳತನವನ್ನ ಮಾಡ್ಲಿಕ್ಕೆ. ಮುಂಬಾಗಿಲಿನಿಂದ ಏನ್ ಮಾಡ್ತಾನವನು, ಮುಂಬಾಗಿಲಿನ ಚಿಲಕವನ್ನ ತೆಗೆದ್ಬಿಟ್ಟು ಮನೆ ಒಳಗೆ ಪ್ರವೇಶವನ್ನ ಮಾಡ್ತಾನೆ. ಮನೆಯಲ್ಲೆಲ್ಲ ಹುಡುಕಿದ್ರು ಏನು ಸಿಗೋದೇ ಇಲ್ಲ. ಬೆಲೆ ಬಾಳತಕ್ಕಂತಹ ವಸ್ತುಗಳು, ಹಣ ಏನು ಸಿಗೋದಿಲ್ಲ.
ಕೊನೆಗೆ ಅಡಿಗೆ ಮನೆಗೆ ಬಂದಾಗ ಅಲ್ಲಿ ಏನ್ ಸಿಗುತ್ತಪ್ಪ ಅಂದ್ರೆ ಕೆಲವು ಅಡಿಗೆ ಮಾಡ್ತಕ್ಕಂತಹ ಪಾತ್ರೆಗಳು, ಸ್ವಲ್ಪ ದಿನಸಿ ಸಾಮಾನುಗಳು ಮಾತ್ರ ಇರ್ತವೆ ಅಲ್ಲಿ. ಕಳ್ಳ ಏನ್ ಮಾಡ್ತಾನೆ, ಏನೂ ಸಿಗ್ಲಿಲ್ಲ, ಈ ಸದ್ಯ ಇದನ್ನಾದ್ರೂ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಆ ಪಾತ್ರೆಗಳನ್ನ, ಆ ದವಸ ಧಾನ್ಯಗಳನ್ನ ಏನ್ ಮಾಡ್ತಾನೆ, ಒಂದ್ ಗಂಟ್ ಕಟ್ಕೊಂಡು ಮುಂಬಾಗಿಲಿಗೆ ಬರ್ತಾನ. ಮುಂಬಾಗಿಲಿಗೆ ಬಂದು ಬಾಗಿಲಿನಿಂದ ಹೊರಗಡೆ ಹೋಗ್ಬೇಕು ಅಂತ ನೋಡಿದ್ರೆ ಒಬ್ಬ ಅಜಾನುಬಾಹು ನಿಂತ್ಕೊಂಡ್ಬಿಟ್ಟಿದ್ದಾನೆ ಬಾಗಿಲಲ್ಲಿ. ಅವನು ನೋಡ್ಬಿಟ್ಟು ಕಳ್ಳನಿಗೆ ಹೆದರಿಕೆ ಆಗ್ಬಿಡ್ತು. ಅವನು ಈ ಕಳ್ಳ ಹೊರಗಡೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಕಳ್ಳ ಏನ್ ಮಾಡ್ದ, ಓಹೋ ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ, ಹಿಂಬಾಗಿಲಿಗೆ ಹೋಗ್ತಾನ. ಇತ್ತಿಲ ಬಾಗಿಲಿಂದ ಹೋಗೋಣ ಅಂತ ನೋಡ್ತಾನೆ. ಆ ಇತ್ತಿಲ ಬಾಗಿಲ ಹತ್ರ ಬಂದಾಗ ಏನಾಗುತ್ತಂದ್ರೆ, ಆ ಬಾಗಿಲ ಹತ್ರ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ, ಅವನು ಒಳ್ಳೆ ಅಜಾನುಬಾಹು ಬಿಲ್ಲು ಬಾಣವನ್ನು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಕಳ್ಳ ಯಾವ ಕಡೆಯಿಂದನೂ ಹೋಗಕ್ ಆಗ್ತಾ ಇಲ್ಲ. ಮುಂಬಾಗಿಲಿಗೆ ಬಂದ್ರೆ ಇಲ್ಲಿ ಒಬ್ಬ ದೈತ್ಯ ವ್ಯಕ್ತಿ ನಿಂತ್ಬಿಟ್ಟಿದ್ದಾನೆ, ಹಿಂಬಾಗಿಲಲ್ಲಿ ಬಿಲ್ಲು ಬಾಣವನ್ನು ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾನೆ. ನಾನು ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದ್ದು ನನಗೆ ಗೊಂದಲ ಆಗ್ಬಿಡುತ್ತೆ. ಕೊನೆಗೆ ಏನ್ ಮಾಡ್ತಾನವನು, ಆ ಸಂತರನ್ನ ಹೇಳಿಸ್ತಾನೆ, ಸ್ವಾಮಿ ಎದ್ದೇಳ್ರಿ, ನಾನ್ ನಿಮ್ಮನೆ ಕಳ್ತನಕ್ ಬಂದಿದ್ದೆ, ಕಳ್ತನವನ್ನ ಮಾಡದೆ, ನಾನೀಗ ಹೊರಗೆ ಹೋಗ್ಬೇಕಂದ್ರೆ ಮುಂಬಾಗಿಲಲ್ಲಿ ಒಬ್ಬ ದೈತ್ಯ ಅಜಾನುಬಾಹು ನಿಂತ್ಬಿಟ್ಟಿದ್ದಾನೆ, ಮುಂದಿನ ಬಾಗಿಲಿಂದನೂ ಹೋಗಕ್ ಆಗ್ತಾ ಇಲ್ಲ. ಹಿಂಬಾಗಿಲಲ್ಲಿ ಹೋಗೋಣ ಅಂದ್ರೆ ಬಿಲ್ಲು ಬಾಣವನ್ನು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಮತ್ತೊಬ್ಬ ವ್ಯಕ್ತಿ, ನೀವು ದಯವಿಟ್ಟು ನನಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತಂದ್ ಹೇಳ್ಬಿಟ್ಟು ಕೇಳ್ತಾನ ಕಳ್ಳ. ಆಗ ತುಳಸಿ ಸಂತ್ರ ಏನ್ ಮಾಡ್ತಾರಂದ್ರೆ, ಎದ್ಬಿಟ್ಟು ಹಿಂಬಾಗಿಲ ಮುಂಬಾಗಿಲ ಎರಡ್ ಕಡೆಗೂ ನೋಡ್ತಾರ, ಅಲ್ಲಿ ಯಾರು ಕಾಣೋದೇ ಇಲ್ಲ. ಆಗ ಸಂತ್ರ ಏನ್ ಮಾಡ್ತಾರಂದ್ರೆ, ಈ ಕಳ್ಳನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ಆಗ ಕಳ್ಳ ಕೇಳ್ತಾನೆ, ಸ್ವಾಮಿ ನಾನ್ ಕಳ್ತನಕ್ ಬಂದಿರ್ತಕ್ಕಂಥದ್ದು, ನೀವ್ಯಾಕ್ ನನಗೆ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತಂದ್ ಹೇಳ್ಬಿಟ್ಟು. ನೋಡಪ್ಪ, ನಿನಗೇನ್ ಮುಂಬಾಗಿಲಲ್ಲಿ ಒಬ್ಬ ದೈತ್ಯ ವ್ಯಕ್ತಿ ಕಂಡ, ಹಿಂಬಾಗಿಲಲ್ಲಿ ಏನು ಬಿಲ್ಲು ಬಾಣವನ್ನು ಹಿಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಕಣ್ಣಲ್ಲ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಾನು ಪ್ರತಿನಿತ್ಯ ಧ್ಯಾನಿಸ್ತಕ್ಕಂತಹ ಪೂಜಿಸ್ತಕ್ಕಂತಹ ಶ್ರೀರಾಮ ನಿನಗೆ ದರ್ಶನವನ್ನ ಕೊಟ್ಟಿದ್ದಾನೆ. ನಾನು ಇಷ್ಟು ದಿನ ಶ್ರೀರಾಮನ ಧ್ಯಾನವನ್ನ ಮಾಡಿದ್ರು ಸಹಿತ ನನಗೆ ಆ ವ್ಯಕ್ತಿಯ ದರ್ಶನ ಅಂತಕ್ಕಂಥದ್ದು ಆಗಿರ್ಲಿಲ್ಲ. ನೀನ್ ಎಂತಹ ಮಹಾಪುರುಷಪ್ಪ ನೀನು, ನಿನಗೆ ಆ ಒಂದು ರಾಮನ ಒಂದು ದರ್ಶನ ಅಂತಕ್ಕಂಥದ್ದು ಆಗಿದೆ, ಹಾಗಾಗಿ ನೀನ್ ಎಂತಹ ಶ್ರೇಷ್ಠ ವ್ಯಕ್ತಿ ಅಂತಂದ್ ಹೇಳ್ಬಿಟ್ಟು ನಮಸ್ಕಾರ ಮಾಡಿದ್ರು. ನೋಡ್ರಿ, ಆ ಸಂತ ಬೇರೆ ಯಾರು ಅಲ್ಲ, ತುಳಸಿದಾಸರವರು. ನೋಡ್ರಿ, ಅವರು ಆ ಕಳ್ಳನಲ್ಲಿ ಸಹಿತ ನಾನು ಒಬ್ಬ ಮಹಾತ್ಮನನ್ನ ಕಂಡಿದ್ರು. ಕಳ್ತನಕ್ ಬಂದಿದ್ದ ಸರಿ, ಆದ್ರೆ ಅವನಿಗೆ ಆ ಶ್ರೀರಾಮನೇ ಏನ್ ಮಾಡ್ದ, ದರ್ಶನವನ್ನ ಕೊಟ್ಟಿದ್ದ. ಇದು ನಮ್ಮ ಈ ತುಳಸಿದಾಸರ ಕಥೆಗಳಲ್ಲಿ ಬರ್ತಕ್ಕಂತಹ ಒಂದು ಪುಟ್ಟ ಒಂದು ಕತೆ ನೋಡಿ. ಇಲ್ಲಿ ಕಳ್ಳ ಕಾಣಲಿಲ್ಲ ಅವ್ರಿಗೆ, ಕಳ್ಳನ ಬದಲಾಗಿ ಯಾರ್ ಕಂಡ್ರಲ್ಲಿ, ಆ ರಾಮನನ್ನ ಸ್ವತಃ ನೋಡಿರ್ತಕ್ಕಂತಹ ಒಬ್ಬ ಮಹಾತ್ಮನಾಗಿ ಕಂಡ ಕಳ್ಳ. ನೋಡ್ರಿ, ಸಂತರ ಒಂದು ಮನೋಭಾವ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಒಂದು ಕಥೆಯನ್ನ ನಾನು ತಗೊಳ್ತಾ ಇದ್ದೀನಿ, ಮಂಡೋದರಿ ಕತೆ. ರಾವಣನ ಹೆಂಡತಿ ಮಂಡೋದರಿ. ಒಂದು ಸಾರಿ ಋಷಿಯ ಆಶ್ರಮದಲ್ಲಿರ್ತಕ್ಕಂತಹ ಶಿಷ್ಯರು, ಮುಂಚೆ ಎಲ್ಲ ಇವಾಗಿದ್ದಂಗೆ ಶಾಲೆಗಳಿರ್ಲಿಲ್ಲ, ಆಶ್ರಮದಲ್ಲಿ ಋಷಿಗಳ ಮನೆಯಲ್ಲೇ ವಾಸ ಮಾಡ್ಬೇಕಿತ್ತು ಶಿಷ್ಯರು. ಅವರ ಎಲ್ಲ ಕೆಲಸಗಳನ್ನ ಮಾಡ್ಬೇಕಿತ್ತು, ಮನೆಯನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು, ನೀರ್ ತರ್ತಕ್ಕಂಥದ್ದು, ಕಟ್ಟಿಗೆಯನ್ನ ತರ್ತಕ್ಕಂಥದ್ದು, ಹೊಲದಲ್ಲಿ ಬೆಳೆಯನ್ನ ಬೆಳಿತಕ್ಕಂಥದ್ದು, ಈ ಎಲ್ಲ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಅವರನ್ನ ಋಷಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಅದು ಒಂದು ವಿಶೇಷವಾಗಿರ್ತಕ್ಕಂತಹ ಗುರುಕುಲ ಪದ್ಧತಿ ಅಂತ ಹೇಳ್ಬಿಟ್ಟು ನಾವ್ ಅದಕ್ಕೆ ಹೇಳ್ತೀವಿ. ಒಂದ್ಸಾರಿ ಆ ಋಷಿಯ ಶಿಷ್ಯರು ಏನ್ ಮಾಡಿದ್ರು, ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಸಂಗ್ರಹ ಮಾಡ್ಲಿಕ್ಕೆ, ಉರುವಲನ್ನ ಸಂಗ್ರಹ ಮಾಡ್ಲಿಕ್ಕೆ ಕಾಡಿಗೆ ಹೋಗಿರ್ತಾರೆ. ಆ ಸಂಗ್ರಹ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಒಂದು ಮರದ ಕೆಳಗೆ ಹುತ್ತ ಇರುತ್ತೆ. ಆ ಹುತ್ತವನ್ನ ನೋಡೋದಿಲ್ಲ ಅವರು. ಆ ಹುತ್ತದ ಮೇಲೆ ಹತ್ತಿ ಒಣಗಿರ್ತಕ್ಕಂತಹ ಕಟ್ಟಿಗೆಯನ್ನ ಅವರು ಸಂಗ್ರಹವನ್ನ ಮಾಡ್ತಾ ಇರ್ತಾರೆ. ಆ ಹುತ್ತದ ಮೇಲೆ ಯಾವಾಗ ಹತ್ತುತ್ತಾರೋ, ಆ ಒಳಗಡೆ ಒಂದು ವಿಷಸರ್ಪ ಇರುತ್ತೆ. ಆ ಸರ್ಪದ ತಲೆ ಮೇಲೆ ಏನಾಗುತ್ತೆ ಅಂದ್ರೆ, ಆ ಹುತ್ತದ ಮಣ್ಣು ಅದೆಲ್ಲ ಬಿದ್ದ್ಬಿಡುತ್ತೆ, ಅದಕ್ಕೆ ಗಾಯ ಆಗ್ಬಿಡುತ್ತೆ, ಅದಕ್ಕೆ ಬಹಳ ಕೋಪ ಬಂದ್ಬಿಡುತ್ತೆ ಸರ್ಪಕ್ಕೆ. ಆ ಶಿಷ್ಯರು ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಅವ್ರ ಆಶ್ರಮಕ್ಕೆ ವಾಪಸ್ ಹೋಗ್ಬೇಕಾದ್ರೆ ಈ ಹಾವು ಏನ್ ಮಾಡುತ್ತೆ, ಹಿಂಬಾಲಿಸ್ಕೊಂಡು ಹೋಗುತ್ತೆ ಅವ್ರಿಗೆ. ಆದ್ರೆ ಅದಕ್ಕೆ ಕಡಿಲಿಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗೋದಿಲ್ಲ. ಅದಲ್ಲೇ ಆಶ್ರಮದ ಹತ್ರನೇ ಸುತ್ತಾಡ್ತಾ ಇರುತ್ತೆ. ಆ ಋಷಿ ಪತ್ನಿ ಒಂದ್ ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಇಟ್ಟಿರ್ತಾಳೆ, ಶಿಷ್ಯರಿಗೆ ಕೊಡ್ಬೇಕು ಕುಡಿಲಿಕ್ಕೆ ಅಂತಂದ್ ಹೇಳ್ಬಿಟ್ಟು. ಆ ಹಾವು ಏನ್ ಮಾಡುತ್ತೆ ಅಂದ್ರೆ, ಈ ಹಾಲನ್ನ ನೋಡ್ಬಿಟ್ಟು ಆ ಹಾಲಿನಲ್ಲಿ ವಿಷವನ್ನ ಕಕ್ಕಿ ವಾಪಸ್ ಹೋಗ್ಬಿಡುತ್ತೆ. ನೇರವಾಗಿ ಕಡಿಲಿಕ್ಕೆ ಆಗೋದಿಲ್ವಲ್ಲ, ಹಾಲಿನಲ್ಲಿ ವಿಷವನ್ನ ಕಕ್ಕುತ್ತೆ ಅದು. ಅಂದ್ರೆ ಆ ಹಾಲನ್ನ ಸೇವನೆ ಮಾಡಿರ್ತಕ್ಕಂತಹ ಶಿಷ್ಯರೆಲ್ಲ ಮರಣವನ್ನ ಹೊಂದಿಲಿ ಅನ್ನೋ ಉದ್ದೇಶದಿಂದ
ನೋಡಿ, ಅದು ಹಾಲಿಗೆ ಹಾವನ್ನ ಕಕ್ತಕ್ಕಂಥದನ್ನ ಅಲ್ಲೇನ ಆಶ್ರಮದಲ್ಲಿ ಇರ್ತಕ್ಕಂತ ಒಂದು ಕಪ್ಪೆ ನೋಡ್ಬಿಡುತ್ತೆ. ಅದು ಯೋಚನೆ ಮಾಡುತ್ತೆ, ಈ ಹಾಲನ್ನ ಕುಡಿದ್ಬಿಟ್ರೆ ಈ ಶಿಷ್ಯರೆಲ್ಲ ಮರಣವನ್ನ ಹೊಂದುತ್ತಾರೆ, ಎಂತಹ ಒಂದು ಅನ್ಯಾಯ ಆಗುತ್ತಲ್ಲ, ಏನಾದ್ರೂ ನಾನ್ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಆ ಬಿಸಿಯಾಗಿರ್ತಕ್ಕಂತ ಹಾಲಿಗೆ ಕಪ್ಪೆ ಬಿದ್ದು ತನ್ನ ಪ್ರಾಣವನ್ನ ತ್ಯಾಗ ಮಾಡ್ಬಿಡುತ್ತೆ. ಆಗ ಋಷಿ ಪತ್ನಿ ಏನ್ ಮಾಡ್ತಾಳೆ, ಹಾಲನ್ನ ಕೊಡ್ಬೇಕು ಶಿಷ್ಯರಿಗೆ ಅಂತಂದ್ಬಿಟ್ಟು ಬಂದಾಗ ಕಪ್ಪೆ ಇರುತ್ತೆ ಹಾಲಿನಲ್ಲಿ. ಅಯ್ಯೋ ಕಪ್ಪೆ ಬಿದ್ಬಿಟ್ಟಿದೆ ಅಂತಂದ್ ಹೇಳ್ಬಿಟ್ಟು ಆ ಹಾಲನ್ನೆಲ್ಲ ಚೆಲ್ತಾಳೆ. ಆ ಒಂದು ಶಿಷ್ಯರ ಒಂದು ಜೀವ ಅಂತಕ್ಕಂಥದ್ದು ಉಳಿಯುತ್ತೆ. ಈ ಒಂದು ದೃಶ್ಯವನ್ನ ನೋಡಿರ್ತಕ್ಕಂತಹ ದೇವತೆಗಳಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ಶಿಷ್ಯರನ್ನ ಕಾಪಾಡ್ತಲ್ಲ ಅಂತಂದ್ ಹೇಳ್ಬಿಟ್ಟು ಅದಕ್ಕೆ ಒಂದು ವರವನ್ನ ಕೊಡ್ತಾರೆ. ನೀನು ರಾಣಿಯಾಗಿ ಮಹಾರಾಜನ ಆ ಅರಮನೆಯಲ್ಲಿ ನೀನು ಸುಖವಾಗಿ ಜೀವನವನ್ನ ಸಾಗಿಸು ಅಂತಂದ್ ಹೇಳ್ಬಿಟ್ಟು. ಆ ಒಂದು ಕಪ್ಪೆ ಮಂಡೂಕ ಅಂದ್ರೆ ನಾವ್ ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಸಂಸ್ಕೃತದಲ್ಲಿ ಮಂಡೂಕ ಅಂತ ಹೇಳ್ತಾರೆ. ಆ ಕಪ್ಪೆನೆ ಮರುಜನ್ಮದಲ್ಲಿ ಏನಾಗುತ್ತಂದ್ರೆ ಮಂಡೋದರಿಯಾಗಿ ಜನ್ಮವನ್ನ ತಾಳುತ್ತೆ. ರಾವಣನ ಹೆಂಡತಿಯಾಗಿ ಅವಳು ಅರಮನೆಯಲ್ಲಿ ಸುಖವಾಗಿರ್ತಕ್ಕಂತಹ ಸಂಸಾರವನ್ನ ಸಾಗಿಸ್ತಾಳೆ. ಇದು ಮಂಡೋದರಿಯನ್ನ ಕುರಿತು ಇರ್ತಕ್ಕಂತಹ ಒಂದು ಪುರಾಣಗಳಲ್ಲಿ ಬರ್ತಕ್ಕಂತಹ ಒಂದು ಕತೆ ನೋಡಿ. ಇವೆಲ್ಲ ನಮಗ್ ಗೊತ್ತಿರ್ತಕ್ಕಂಥವೇ, ಮತ್ತೊಂದ್ಸರಿ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇನೆ ನಾನು. ನೆಕ್ಸ್ಟ್ ಇನ್ನು ಮುಂದೆ ಯಾವ ಕಥೆನ ತಗೊಳ್ತಾ ಇದ್ದೀನಿ ಅಂದ್ರೆ, ನಾನು ಈ ತುಳಸಿ ಪೂಜೆನ ನಾವು ಮಾಡ್ತೀವಿ. ತುಳಸಿ ಪೂಜೆ ಅಂತಂದೇಳ್ಬಿಟ್ಟು ವರ್ಷದಲ್ಲಿ ಒಂದ್ಸಾರಿ ಬರುತ್ತದ ಹಬ್ಬ, ತುಳಸಿ ಹಬ್ಬ ಅಂತಂದೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಹಿನ್ನೆಲೆಯಾಗಿ ಒಂದು ಪುರಾಣದ ಒಂದು ಕಥೆ ಅಂತಕ್ಕಂಥದ್ದಿದೆ. ಜಲಂಧರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಮಹಾನ್ ಪರಾಕ್ರಮಿ. ಅವನಿಗೆ ರಾಕ್ಷಸರ ರಾಜರುಗಳಲ್ಲಿ ಅವನು ಒಬ್ಬಾಗಿದ್ದ. ಅವನು ಹಲವಾರು ದೇವತೆಗಳಿಂದ ದೇವರುಗಳಿಂದ ಏನ್ ಮಾಡಿದ್ದಂದ್ರೆ ತಪಸ್ಸನ್ನ ಮಾಡಿ ವರವನ್ನ ಪಡ್ಕೊಂಡಿದ್ದ. ಅವನನ್ನ ಸೋಲಿಸ್ಲಿಕ್ಕೆ ಯಾರ ಕೈಲೂ ಆಗ್ತಾ ಇರ್ಲಿಲ್ಲ. ಅಂತಹ ಭಯಂಕರವಾಗಿರ್ತಕ್ಕಂತಹ ಪರಾಕ್ರಮಿ ಅವನು. ಅವನನ್ನ ನೋಡಿದ್ರೆ ದೇವತೆಗಳು ಋಷಿಗಳು ಎದುರ್ಕೊಳ್ತಾ ಇದ್ರಂತೆ. ಅಂತಹ ವ್ಯಕ್ತಿ ಅವನು. ಅಂದ್ರೆ ಅವನ ಒಂದು ಪರಾಕ್ರಮಕ್ಕೆ ಯಾವ ದೇವತೆಯ ವರ ಕಾರಣ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ಯಾಕಂದ್ರೆ ಒಬ್ಬ ದೇವರ ಒಂದು ವರವನ್ನ ಪಡ್ಕೊಂಡಿದ್ರೆ ಸರಿ, ಹಲವಾರು ದೇವರುಗಳು ಅವನಿಗೆ ವರವನ್ನ ಕೊಟ್ಟಿದ್ರಿಂದ ಯಾವ ದೇವರ ಒಂದು ವರದಿಂದ ಇವನ್ ಇಷ್ಟೊಂದು ಪರಾಕ್ರಮಿ ಆಗಿದಾನೆ ಅಂತಕ್ಕಂಥದ್ದು ದೇವತೆಗಳಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಆ ಜಲಂಧರ ರಾಕ್ಷಸ ಏನ್ ಮಾಡ್ತಾನೆ, ಒಂದು ಸಾರಿ ಶಿವ ಇಲ್ಲದೆ ಇರ್ತಕ್ಕಂತಹ ಸಮಯದಲ್ಲಿ ಪಾರ್ವತಿಯನ್ನ ಅಪಹರಣ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಪಾರ್ವತಿ ಒಬ್ಳೆ ಇರ್ತಾಳೆ. ಪಾರ್ವತಿಯ ಸೌಂದರ್ಯವನ್ನ ನೋಡಿರ್ತಕ್ಕಂತಹ ಈ ಜಲಂಧರ ರಾಕ್ಷಸ ಏನಾಗ್ತಾನಪ್ಪ ಅಂದ್ರೆ ಮೂರ್ಛೆ ಬಂದ್ ಬಿದ್ಬಿಡ್ತಾನೆ. ಆ ಒಂದು ಸೌಂದರ್ಯಕ್ಕೆ ಮನಸ್ಸೋತ್ಬಿಟ್ಟು ಅವನು ಶಿವನ ವೇಷವನ್ನ ಧರಿಸಿ ಹೋಗಿರ್ತಾನೆ ನೋಡ್ರಿ. ಅದು ವಿಶೇಷ. ಅವನಿಗೆ ಯಾವ ರೂಪವನ್ನ ಬೇಕಾದ್ರೂ ಧರಿಸ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ. ಶಿವನ ವೇಷದಲ್ಲಿ ಹೋಗಿರ್ತಾನೆ. ಪಾರ್ವತಿಗೆ ಇದು ಅರಿವಿಗೆ ಬರೋದಿಲ್ಲ. ಯಾವಾಗ ಈ ಶಿವನ ವೇಷದಲ್ಲಿ ಇರ್ತಕ್ಕಂತಹ ಜಲಂಧರ ರಾಕ್ಷಸ ಕೆಳಗಡೆಗೆ ಬೀಳ್ತಾನೋ ಆಗ ಪಾರ್ವತಿ ಏನ್ ಮಾಡ್ತಾಳೆ, ಅಯ್ಯೋ ಶಿವ ಬಿದ್ದೋಗ್ಬಿಟ್ನಲ್ಲ ಅಂತಂದ್ ಹೇಳ್ಬಿಟ್ಟು ಎತ್ಲಿಕ್ಕೆ ಸಹಾಯಕ್ಕಾಗಿ ದೇವತೆಗಳನ್ನ ಅವಳು ಕರೀತಾಳೆ. ಆಗ ಎಲ್ಲ ದೇವತೆಗಳು ಬರ್ತಾರೆ. ಬಂದಾಗ ವಿಷ್ಣುಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇದು ಜಲಂಧರ ಅಂತಕ್ಕಂತಹ ರಾಕ್ಷಸನ ಇದು ಆಟ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಶಿವನಿಗೂ ಈ ವಿಷಯ ಅಂತಕ್ಕಂಥದ್ದು ತಿಳಿಯುತ್ತೆ. ಶಿವ ಏನ್ ಮಾಡ್ತಾನೆ, ಈ ರಾಕ್ಷಸನನ್ನ ಸಂಹಾರ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಶಿವನಿಂದ ಸಹಿತನನ್ನ ಇವನನ್ನ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇವನ ಒಂದು ಪರಾಕ್ರಮಕ್ಕೆ ಮೂಲ ಕಾರಣ ಏನು ಅಂತಂದೇಳ್ಬಿಟ್ಟು ಶಿವ ಧ್ಯಾನದಲ್ಲಿ ಕೂತ್ಕೊಂಡು ನೋಡಿದಾಗ ಆ ಜಲಂಧರ ರಾಕ್ಷಸನ ಹೆಂಡತಿ ಬೃಂದ ಅಂತ ಇರ್ತಾಳೆ. ಆಕೆ ಒಂದು ಪಾತಿರತ್ಯ ಅಂತ ಏನ್ ಹೇಳ್ತೀವಲ್ಲ ನಾವು, ಆ ಪಾತಿರತ್ಯ ಅಂತಕ್ಕಂಥದ್ದು ಇವನ ಒಂದು ಅಗಾಧ ಶಕ್ತಿಗೆ ಮೂಲ ಕಾರಣ ಆಗಿರುತ್ತೆ. ಅವಳು ಮಹಾನ್ ವಿಷ್ಣು ಭಕ್ತಿ. ಶಿವನಿಗೆ ಆ ವಿಷಯ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ದೇವತೆಗಳಿಗೆ ಎಲ್ಲರಿಗೂ ಈ ವಿಷಯ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಬೃಂದಾಳ ಪಾತಿರತ್ಯನೇ ಇವನ ಒಂದು ಈ ಶಕ್ತಿಗೆ ಕಾರಣ ಅಂತಕ್ಕಂಥದ್ದು. ಆಗ ಏನ್ ಮಾಡ್ತಾರೆ, ದೇವತೆಗಳು ವಿಷ್ಣುವನ್ನ ಕೇಳ್ಕೊಳ್ತಾರೆ. ಆಗ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ ಜಲಂಧರನ ವೇಷವನ್ನ ಧರಿಸಿ ಬೃಂದಾಳ ಹತ್ತಿರ ಹೋಗಿ ಅವಳನ್ನ ಸ್ಪರ್ಶ ಮಾಡ್ತಾನೆ ಅಷ್ಟೇ, ಕೈಯನ್ನ ಸ್ಪರ್ಶ ಮಾಡ್ತಾನೆ ಅಷ್ಟೇ. ಅಲ್ಲಿಗೆ ಏನಾಯ್ತು, ಅವಳ ಪಾತಿರತ್ಯಕ್ಕೆ ಏನಾಯ್ತು, ಭಂಗ ಬಂದಂಗಾಯ್ತು. ಯಾವಾಗ ಅವಳ ಪಾತಿರತ್ಯಕ್ಕೆ ಭಂಗ ಬರುತ್ತೋ ಆಗ ದೇವತೆಗಳೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ಜಲಂಧರ ರಾಕ್ಷಸನನ್ನ ಸಂಹಾರ ಮಾಡ್ತಾರೆ. ಇವಳಿಗೆ ಬಹಳ ಕೋಪ ಬಂದ್ಬಿಡುತ್ತೆ ಬೃಂದಾಗೆ. ನನಗೆ ಮೋಸವನ್ನ ಮಾಡಿ, ಮೋಸದಿಂದ ವಿಷ್ಣು ನನ್ನ ಪಾತಿರತ್ಯಕ್ಕೆ ಭಂಗವನ್ನ ತಂದು ನನ್ನ ಯಜಮಾನರನ್ನ, ನನ್ನ ಗಂಡನನ್ನ ಸಂಹಾರ ಮಾಡಿದ್ನಲ್ಲ ಅಂತಂದ್ ಹೇಳ್ಬಿಟ್ಟು ಬಹಳ ಕೋಪ ಬಂದ್ಬಿಟ್ಟು ವಿಷ್ಣುಗೆ ಏನ್ ಮಾಡ್ತಾಳೆ ಅಂದ್ರೆ ಶಾಪವನ್ನ ಕೊಡ್ತಾಳೆ. ನೀನು ಕಲ್ಲಾಗು,
ಮರವಾಗು ಅಂತಂದ್ಬಿಟ್ಟು ವಿಷ್ಣುವಿಗೆ ಶಾಪವನ್ನ ಕೊಡ್ತಾಳೆ, ಬಹಳಷ್ಟು ದುಃಖವನ್ನ ಪಡ್ತಾಳೆ. ಆ ದುಃಖವನ್ನ ನೋಡ್ಬಿಟ್ಟು ವಿಷ್ಣು ಮನಸ್ಸು ಕರಗಿಬಿಟ್ಟು ಏನ್ ಮಾಡ್ತಾನೆ, ಅವಳ ಒಂದು ಆತ್ಮವನ್ನ ತುಳಸಿ ಗಿಡಕ್ಕೆ ವರ್ಗಾವಣೆ ಮಾಡ್ತಾನೆ. ಅದರ ಒಂದು ಸಂಕೇತವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಮ್ಮೆ ತುಳಸಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ. ಇದು ತುಳಸಿ ಹಬ್ಬದ ಒಂದು ಹಿನ್ನೆಲೆಯ ಒಂದು ಪೌರಾಣಿಕ ಕಥೆ. ವಿಷ್ಣುಗೆ ಶಾಪವನ್ನ ಕೊಟ್ಟಿದ್ಲಲ್ಲ, ವಿಷ್ಣು ಕಲ್ಲಿನ ರೂಪವನ್ನು ಪಡ್ಕೊಳ್ತಾನೆ, ಮರದ ರೂಪವನ್ನು ಪಡ್ಕೊಳ್ತಾನೆ. ಆ ಕಲ್ಲು ಸಾಲಿಗ್ರಾಮ. ಮರ ಆಗುವಂತಾನು ಶಾಪ ಕೊಟ್ಟಿರ್ತಾಳಲ್ಲ, ಆ ಮರ ಯಾವ್ದಪ್ಪ ಅಂತಂದ್ರೆ ಆಲದ ಮರ. ನೋಡಿ, ಒಬ್ಬ ಪತಿರತೆಯ ಒಂದು ಶಾಪ ಅಂತಕ್ಕಂಥದ್ದು ಯಾವ ರೀತಿ ಪ್ರಭಾವವನ್ನ ಬೀರ್ತಿತ್ತು ಅಂತಕ್ಕಂಥದ್ದು ನಮಗೆ ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ. ಇವೆಲ್ಲನೂ ಪುರಾಣದಲ್ಲಿ ಬರ್ತವೆ. ಇಂತಹ ಕಥೆಗಳನ್ನೆಲ್ಲ ನಾವೇನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ತಿಳಿಸಿ ಹೇಳ್ಬೇಕು. ಹಾಗಾದ್ರೆ ಏನಾಗುತ್ತೆ, ಮಕ್ಕಳಿಗೆ ಓಹೋ ಈ ತರನು ಇದೆಯಾ ಅಂತಕ್ಕಂಥದ್ದು ಜ್ಞಾನನೂ ಬರುತ್ತೆ, ಜೊತೆ ಅವುಗಳಲ್ಲಿ ಇರ್ತಕ್ಕಂತಹ ಒಂದು ನೀತಿ ಸಹಿತನೂ ಗೊತ್ತಾಗುತ್ತೆ. ಇನ್ನು ಒಂದು ಕಥೆನ ನಾನು ತಗೊಳ್ತಾ ಇದ್ದೀನಿ. ಅತ್ರಿ ಮಹರ್ಷಿಯ ಮಗ ದೂರ್ವಾಸರು. ಇವರು ಕೋಪಕ್ಕೆ ಬಹಳ ಹೆಸರುವಾಸಿ. ನಾವ್ ಯಾರಾದ್ರೂ ಜಾಸ್ತಿ ಕೋಪ ಮಾಡ್ಕೊಳ್ತಿದ್ರಂದ್ರೆ ಹೇಳ್ತೀವಿ ದುರ್ವಾಸ ಮುನಿ ಇದ್ದಂಗೆ ಅಂತಂದೇಳ್ಬಿಟ್ಟು. ಎಷ್ಟು ಕೋಪಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ವ್ಯಕ್ತಿ ಈ ದೂರ್ವಾಸರು. ಶಿವನ ಒಂದು ಅಂಶದಿಂದ ಹುಟ್ಟಿರ್ತಕ್ಕಂತಹವರು. ಅಂತಹ ಒಬ್ಬ ಮಹಾನ್ ಋಷಿ ಇವರು. ಒಂದ್ಸರಿ ಏನಾಗುತ್ತಂದ್ರೆ ಅಂಬರೀಷ ಅಂತಕ್ಕಂತಹ ರಾಜ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನ ಏರ್ಪಡಿಸಿರ್ತಾನೆ. ಆ ಪೂಜೆಗೆ ಈ ದೂರ್ವಾಸರನ್ನು ಸಹಿತನನ್ನು ಆಹ್ವಾನ ಮಾಡಿರ್ತಾನೆ. ದೂರ್ವಾಸರು ಎಲ್ಲಾರು ಈ ಪೂಜೆಗೆ ಹೋಗಿರ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಇಲ್ಲಿ ಅಂಬರೀಷ ಮಹಾರಾಜ ಉಪವಾಸದಿಂದ ಆ ಒಂದು ಯಜ್ಞ ಯಾಗಾದಿಗಳನ್ನ ಪೂಜೆಯನ್ನ ಪ್ರಾರಂಭ ಮಾಡ್ತಾನೆ. ದೂರ್ವಾಸ ಮುನಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ನಿತ್ಯ ಕರ್ಮಗಳೇನಿರ್ತಾವಲ್ಲ, ಹೊಳೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಆ ದೇವರಿಗೆ ಆರ್ಘ್ಯವನ್ನ ಕೊಡ್ತಕ್ಕಂಥದ್ದು, ಆ ಎಲ್ಲಾ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡ್ ಬರ್ಲಿಕ್ಕೆ ಅಂತಂದ್ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ನದಿಗೆ ಹೋಗ್ತಾರೆ. ಬರ್ತಕ್ಕಂಥದ್ದು ತಡ ಆಗ್ಬಿಡುತ್ತೆ. ಆಗ ಅಂಬರೀಷ ಮಹಾರಾಜನ ಎಲ್ಲಾ ಪೂಜಾ ಕಾರ್ಯಗಳೆಲ್ಲ ಮುಗಿತವೆ. ಉಪವಾಸವನ್ನ ಬಿಡ್ಬೇಕಲ್ಲ, ದೂರ್ವಾಸ ಋಷಿಗಳು ಬರ್ತಕ್ಕಂಥದ್ದು ಲೇಟ್ ಆಗುತ್ತೆ. ಆಗ ಬೇರೆ ಋಷಿಗಳೆಲ್ಲ ಏನ್ ಮಾಡ್ತಾರೆ, ನೀನು ಸ್ವಲ್ಪ ನೀರನ್ನ ಕುಡಿದು ಉಪವಾಸವನ್ನ ಅಂತ್ಯ ಮಾಡ್ಬಿಡಪ್ಪ ಅಂತಂದೇಳ್ಬಿಟ್ಟು ಹೇಳ್ತಾರೆ. ಆಗ ಅಂಬರೀಷ ಮಹಾರಾಜ ಏನ್ ಮಾಡ್ತಾನೆ, ನೀರನ್ನ ಸೇವಿಸಿ ಉಪವಾಸವನ್ನ ಅಂತ್ಯ ಮಾಡ್ತಾನೆ. ಅದೆಲ್ಲ ಮುಗಿದಿದ್ದಾದ್ಮೇಲೆ ದೂರ್ವಾಸ ಋಷಿಗಳು ಬರ್ತಾರೆ. ಅವ್ರಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ನಾನು ಬರೋದಕ್ಕಿಂತ ಮುಂಚೆನೆ ಪೂಜಾ ಕಾರ್ಯಗಳೆಲ್ಲ ಮುಗ್ದಿದಾವೆ, ಮಹಾರಾಜ ಏನ್ ಮಾಡಿದಾನೆ, ಉಪವಾಸವನ್ನು ಸಹಿತ ಅಂತ್ಯ ಮಾಡ್ಬಿಟ್ಟಿದ್ದಾನೆ, ನನಗೆ ಗೌರವ ಅಂತಕ್ಕಂಥದ್ದು ಕೊಡ್ಲಿಲ್ಲ, ನನ್ನ ಒಂದು ಗೌರವಕ್ಕೆ ಚ್ಯುತಿ ಬಂತು ಅಂತಂದೇಳ್ಬಿಟ್ಟು ಆ ದುರ್ವಾಸ ಮುನಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಜಟೆಯ ಕೂದಲಿನಿಂದ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡ್ಬಿಟ್ಟು ಅಂಬರೀಷ ಮಹಾರಾಜನನ್ನ ಸಂಹಾರ ಮಾಡ್ಲಿಕ್ಕೆ ಬಿಡ್ತಾರೆ. ಅಂಬರೀಷ ಮಹಾರಾಜ ಮಹಾನ್ ವಿಷ್ಣು ಭಕ್ತ. ಅವನ ಒಂದು ಭಕ್ತಿಗೆ ಮೆಚ್ಚಿ ವಿಷ್ಣು ಏನ್ ಮಾಡಿದ್ದ, ಒಂದು ಚಕ್ರವನ್ನ ಕೊಟ್ಟಿದ್ದ. ಅಂತಹ ಮಹಾನ್ ಭಕ್ತ ಅಂಬರೀಷ ಮಹಾರಾಜ ಏನ್ ಮಾಡಿದ, ಈ ರಾಕ್ಷಸನ ಒಂದು ದಾಳಿಗೆ ಎದುರು ಬಿಟ್ಟು ಆ ಚಕ್ರವನ್ನ ಬಿಟ್ಬಿಡ್ತಾನೆ ಆ ರಾಕ್ಷಸನ ಮೇಲೆ. ಆ ಚಕ್ರ ಏನ್ ಮಾಡುತ್ತೆ, ಆ ರಾಕ್ಷಸನನ್ನ ಸಂಹಾರ ಮಾಡ್ಬಿಟ್ಟು ಆ ರಾಕ್ಷಸನನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಋಷಿ ಹತ್ರ, ದುರ್ವಾಸ ಮುನಿಗಳ ಹತ್ರನು ಬರ್ತದೆ, ಅವರನ್ನು ಸಂಹಾರ ಮಾಡ್ಲಿಕ್ಕೆ. ಆಗ ದುರ್ವಾಸ ಮುನಿಗಳಿಗೆ ಏನಾಗ್ಬಿಡ್ತದೆ, ಭಯ ಆಗ್ಬಿಡುತ್ತೆ. ಆಗ ದುರ್ವಾಸ ಮುನಿಗಳು ವಿಷ್ಣುವನ್ನ ಕೇಳ್ತಾರೆ, ಭಗವಾನ್ ನನ್ನನ್ನ ರಕ್ಷಣೆ ಮಾಡು ಈ ಚಕ್ರದಿಂದ ಅಂತಂದೇಳ್ಬಿಟ್ಟು. ಆಗ ಅವರು ವಿಷ್ಣು ಹೇಳ್ತಾನೆ, ನೋಡಪ್ಪ, ನಾನು ಆ ಚಕ್ರವನ್ನ ಅಂಬರೀಷ ಮಹಾರಾಜನಿಗೆ ವರಪ್ರಸಾದವಾಗಿ ನಾನು ಕೊಟ್ಟಿದ್ದೀನಿ. ಕೊಟ್ಟಿದ್ದಾದ್ಮೇಲೆ ಆ ಚಕ್ರದ ಅಧಿಕಾರ ಎಲ್ಲ ಅಂಬರೀಷ ಮಹಾರಾಜನಿಗೆ ಇರ್ತಕ್ಕಂಥದ್ದು. ಆ ಚಕ್ರವನ್ನ ವಾಪಸ್ ಕರೀಲಿಕ್ಕೆ ನನಗೆ ಅಧಿಕಾರ ಇಲ್ಲಪ್ಪ. ಅದನ್ನ ವಾಪಸ್ ಕರ್ಕೋಬೇಕಂತಂದ್ರೆ ಯಾರ ಒಂದು ಅಣತಿ ಬೇಕು, ಅದಕ್ಕೆ ಆಜ್ಞೆ ಬೇಕೋ, ಅಂಬರೀಷ ಮಹಾರಾಜನ ಆಜ್ಞೆನೇ ಬೇಕದಕ್ಕೆ. ಆಗ ಮತ್ತೆ ದೂರ್ವಾಸ ಮುನಿಗಳು ಏನ್ ಮಾಡ್ತಾರೆ, ಮತ್ತೆ ಅಂಬರೀಷ ಮಹಾರಾಜನ ಹತ್ರಕ್ಕೆ ಓಡಿ ಬರ್ತಾರೆ. ಓಡ್ ಬಂದ್ಬಿಟ್ಟು ಕ್ಷಮೆಯನ್ನ ಕೇಳಿ ಹೇಳ್ತಾರೆ, ನಿನ್ನ ಚಕ್ರವನ್ನ ವಾಪಸ್ ತಗೋ ಅಂತಂದ್ ಹೇಳ್ಬಿಟ್ಟು. ಆಗ ಆ ಅಂಬರೀಷ ಮಹಾರಾಜ ಏನ್ ಮಾಡ್ತಾನಂದ್ರೆ ಆ ಚಕ್ರವನ್ನ
ವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡಿ ಆ ಚಕ್ರವನ್ನ ವಾಪಸ್ ತಗೊಳ್ತಾನೆ. ನೋಡ್ರಿ, ಒಂದು ಚಿಕ್ಕ ಒಂದು ಸಿಟ್ಟು ಅಂತಕ್ಕಂಥದ್ದು ಯಾವ ರೀತಿ ಪ್ರಭಾವವನ್ನ ಬೀರ್ತು ಅಂತಕ್ಕಂಥದ್ದು ನಮ್ಗೆ ಈ ಕಥೆಯಿಂದ ಏನಾಗುತ್ತೆ ಗೊತ್ತಾಗುತ್ತೆ. ಇವೆಲ್ಲ ಸಾಮಾನ್ಯ ಎಲ್ರಿಗೂ ಗೊತ್ತಿರ್ತಕ್ಕಂತಹ ಕಥೆಗಳೇ, ಮತ್ತೊಂದ್ಸರಿ ಮೆಲುಕು ಆಗ್ತಕ್ಕಂಥದ್ದಷ್ಟೇನೆ. ನೋಡ್ರಿ, ಭಕ್ತರುಗಳು ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದು ಒಂದು ಕಥೆ ಬರುತ್ತೆ. ಒಂದ್ಸರಿ ನಾರದರು ನಮ್ದು ಹಳ್ಳಿ ಅಲ್ವಾ, ಬಸ್ ಓಡಾಡ್ತಾನೆ ಇರ್ತವೆ, ಆರನ್ ಮಾಡ್ತಾನೆ ಇರ್ತಾರೆ. ಒಂದ್ಸಾರಿ ನಾರದ ಮುನಿಗಳು ಏನ್ ಮಾಡ್ತಾರೆ, ಭೂಲೋಕ ಸಂಚಾರಕ್ಕೆ ಬಂದಿರ್ತಾರೆ. ಅವ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ ನಾನಾ ಲೋಕಗಳಿಗೆ ಸಂಚಾರ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಲೋಕದ ವಿಷಯಗಳೆಲ್ಲ ಎಲ್ರಿಗೂ ಪ್ರಸಾರ ಮಾಡ್ತಕ್ಕಂಥದ್ದು ಅವರ ಒಂದು ಕೆಲಸ. ಭೂಲೋಕಕ್ಕೆ ಸಂಚಾರ ಬಂದಾಗ ಹಿಂಗೆ ಹೋಗ್ತಾ ಇರ್ತಾರೆ ನಾರದ ಮುನಿಗಳು. ಎದುರಿಗೊಬ್ಬ ಪುರೋಹಿತ ಬರ್ತಾನೆ. ಆ ಪುರೋಹಿತ ಪ್ರತಿನಿತ್ಯ ದೇವರನ್ನ ಪೂಜಿಸ್ತಕ್ಕಂತಹ ವ್ಯಕ್ತಿ, ಎಲ್ಲ ಶಾಸ್ತ್ರ ಗ್ರಂಥಗಳನ್ನ ತಿಳಿದಿರ್ತಕ್ಕಂತಹ ವ್ಯಕ್ತಿ. ಆ ಪುರೋಹಿತ ನಾರದ ಮುನಿಯನ್ನ ನೋಡ್ಬಿಟ್ಟು ಒಂದ್ ಪ್ರಶ್ನೆನ ಕೇಳ್ತಾನೆ. ಮಹಾ ಗರ್ವಿಷ್ಠ ಅವನು ಪುರೋಹಿತ. ನಾನು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೀನಿ, ನಾನು ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಓದ್ಕೊಂಡಿದ್ದೀನಿ, ನನಗಿಂತ ಜ್ಞಾನಿ ಇಲ್ಲ ಅಂತಕ್ಕಂತ ಒಂದು ಅಹಂಕಾರ ಇತ್ತು. ಆ ನಾರದ ಮುನಿಗಳನ್ನ ನೋಡ್ಬಿಟ್ಟು ಕೇಳ್ತಾನೆ ಒಂದ್ ಪ್ರಶ್ನೆಯನ್ನ, ಏನಪ್ಪಾ ವೈಕುಂಠದಲ್ಲಿ ನಿಮ್ ವಿಷ್ಣು ಏನ್ ಮಾಡ್ತಾ ಇದ್ದ, ನನಗೆ ಈ ಜನ್ಮದಲ್ಲಿ ಏನಾದ್ರೂ ಮೋಕ್ಷ ಸಿಗುತ್ತಂತ ಅಂತ ಕೇಳ್ತಾನೆ ಅಹಂಕಾರದಿಂದ. ಆಗ ನಾರದ ಮುನಿಗಳಿಗೆಲ್ಲ ಗೊತ್ತಲ್ವಾ ಯಾರ್ಯಾರು ಏನೇನ್ ಉತ್ತರ ಕೊಡ್ಬೇಕು ಅಂತಂದ್ ಹೇಳ್ಬಿಟ್ಟು, ಅಯ್ಯೋ ನಿಮ್ಮಂತವ್ರ ಬಗ್ಗೆ ನಾನ್ ಉತ್ತರ ಹೇಳಲಿಕ್ಕಾಗುತ್ತಾ, ಅದನ್ನ ಮಹಾವಿಷ್ಣುನೇ ಹೇಳ್ಬೇಕು ಅಂತಂದ್ ಹೇಳ್ಬಿಟ್ಟು ಹೇಳ್ತಾನೆ. ಆಯ್ತು, ನೀನ್ ಇನ್ನ ಒಂದ್ಸಾರಿ ವೈಕುಂಠಕ್ಕೆ ಹೋದಾಗ ನನ್ನ ಪ್ರಶ್ನೆಗೆ ಉತ್ತರವನ್ನ ತಗೊಂಡ್ ಬಂದ್ ನನಗೆ ಹೇಳ್ಬೇಕು ಅಂತ ಹೇಳ್ತಾನೆ ಪುರೋಹಿತ ಗರ್ವದಿಂದ. ಆಯ್ತು ಆಯ್ತು ಬಂದ್ ಹೇಳ್ತೀನಿ ಅಂತ ಹೇಳ್ತಾನೆ ನಾರದ ಮುನಿ. ಅಲ್ಲಿಂದ ಮುಂದೆ ಹೋಗ್ತಾನೆ ನಾರದ ಮುನಿ. ಅಲ್ಲಿ ಒಂದು ಆಲದ ಮರದ ಕೆಳಗೆ ಒಬ್ಬ ಚಮ್ಮಾರ ಕೂತಿರ್ತಾನೆ, ಚಪ್ಲಿ ಹೊಲಿತಾ. ಮಹಾನ್ ದೈವ ಭಕ್ತ, ವಿಷ್ಣು ಭಕ್ತ ಅವನು. ಎಂತಹ ವಿಷ್ಣು ಭಕ್ತಪ್ಪ ಅಂದ್ರೆ ಅವನು ಪ್ರತಿಯೊಂದು ಕ್ಷಣ ಸಹಿತನೂ ಅವನ ಆತ್ಮ ಅಂತಕ್ಕಂಥದ್ದು ಆ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಇರುತ್ತೆ. ಅಂತಹ ದೈವ ಭಕ್ತ ಅವನು. ನಾರದ ಮುನಿಗಳನ್ನ ನೋಡ್ಬಿಟ್ಟು ಬಹಳ ಖುಷಿ ಆಗ್ಬಿಡುತ್ತೆ. ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ಬಿಟ್ಟು ನಾರದ ಮುನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ನಾರದ ಮುನಿಗಳೇ, ನನಗೆ ಈ ಜನ್ಮದಲ್ಲಿ ಏನಾದ್ರೂ ಆ ಭಗವಂತ ಆಗಿರ್ತಕ್ಕಂಥ ವಿಷ್ಣುವಿನ ದರ್ಶನವನ್ನ ಮಾಡತಕ್ಕಂತಹ ಭಾಗ್ಯ ಇದೆಯಾ ನನಗೆ ಅಂತ ವಿನಯದಿಂದ ಕೇಳ್ತಾನೆ. ಆಗ ನಾರದ ಮುನಿ ಹೇಳ್ತಾನೆ, ನನಗೆ ನಾನ್ ಹೆಂಗ್ ಹೇಳ್ಲಿಕ್ಕಾಗುತ್ತೆ, ಅದನ್ನ ವಿಷ್ಣು ಭಗವಾನನೇ ಹೇಳ್ಬೇಕು. ಆಯ್ತು ಸ್ವಾಮಿ, ನೀವು ಮತ್ತೊಮ್ಮೆ ಏನಾದ್ರೂ ಭೂಲೋಕಕ್ಕೆ ಬಂದಾಗ, ನೀವ್ ಹೆಂಗು ಈಗ ವೈಕುಂಠಕ್ಕೆ ಹೋಗ್ತೀರಾ, ಅಲ್ಲಿಂದ ಮತ್ತೆ ಭೂಲೋಕಕ್ಕೆ ಬಂದಾಗ ಈ ಪ್ರಶ್ನೆಗೆ ನನಗೆ ಉತ್ತರ ತಿಳಿಸ್ಬೇಕು ಅಂತ ಹೇಳ್ತಾನೆ ಚಮ್ಮಾರ. ಆಯ್ತು ಅಂತಂದ್ ಹೇಳ್ಬಿಟ್ಟು ನಾರದ ಏನ್ ಮಾಡ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗ್ಬಿಟ್ಟು ಈ ಇಬ್ಬರನ್ನ ಭೇಟಿಯಾಗಿರ್ತಕ್ಕಂಥದ್ದು ಅವರ ಒಂದು ಪ್ರಶ್ನೆಗಳನ್ನ ವಿಷ್ಣುವಿನ ಹತ್ರ ಹೇಳ್ತಾನೆ. ಮಹಾಪ್ರಭು, ಈ ತರ ಹಿಂಗೆ ಪುರೋಹಿತ ಈ ತರ ಪ್ರಶ್ನೆ ಕೇಳ್ದ, ನನಗೆ ಮೋಕ್ಷ ಸಿಗುತ್ತಾ ಅಂತ. ಚಮ್ಮಾರ ಏನ್ ಮಾಡ್ದ, ನನಗೆ ಭಗವಂತನ ದರ್ಶನದ ಭಾಗ್ಯ ಇದೆಯಾ ಅಂತ ಕೇಳ್ದ. ಮತ್ತೆ ತಿರ್ಗಾ ಮತ್ತೆ ನಾನು ಭೂಲೋಕಕ್ಕೆ ಹೋದಾಗ ಉತ್ತರ ಏನ್ ಹೇಳಿ ಅಂತ ಕೇಳ್ತಾನೆ. ಆಗ ವಿಷ್ಣು ಹೇಳ್ತಾನೆ, ನೋಡಪ್ಪ, ಆ ಪುರೋಹಿತದನ್ನೆಲ್ಲ ಮಹಾಗರ್ವಿ, ಅವನ್ ತೋರಿಕೆಗಾಗಿ ಪೂಜೆ ಮಾಡ್ತಾ ಇದ್ದಾನೆ, ಭಕ್ತಿಯಿಂದ ಪೂಜೆ ಮಾಡ್ತಾ ಇಲ್ಲ. ಅವನಿಗೆ ಇನ್ನೂ ಈ ಜನ್ಮದಲ್ಲೆಲ್ಲ ಇನ್ನೂ ಹಲವಾರು ಜನ್ಮಗಳು ತಾಳಿದ್ರು ಸಹಿತ ಅವನಿಗೆ ಮೋಕ್ಷ ಬೇಗ ಸಿಗೋದಿಲ್ಲ, ಇನ್ನು ಬಹಳ ಜನ್ಮ ಎತ್ಬೇಕು ಅವನು, ಇದೇ ರೀತಿನೇ ಹೇಳು ಅಂತ ಹೇಳ್ತಾನೆ ವಿಷ್ಣು. ಆಯ್ತು, ಚಮ್ಮಾರನಿಗೆ ಏನಂತ ಹೇಳಿ, ಆ ಚಮ್ಮಾರನಿಗೆ ಈ ಜನ್ಮದಲ್ಲಿನೇ ಮೋಕ್ಷ ಸಿಗುತ್ತೆ, ನನ್ನ ಹತ್ರ ಬಂದು ನನ್ನಲ್ಲಿ ಅವನು ಲೀನ ಆಗ್ತಾನೆ ಚಮ್ಮಾರ ಅಂತ ಹೇಳಪ್ಪ. ಅಲ್ಲ ಸ್ವಾಮಿ, ಪುರೋಹಿತ ಪ್ರತಿನಿತ್ಯ ದೇವರ ಪೂಜೆಯನ್ನ ಮಾಡ್ತಕ್ಕಂತ ವ್ಯಕ್ತಿ, ಶಾಸ್ತ್ರ ಗ್ರಂಥಗಳನ್ನ ಕಲ್ತಿರ್ತಕ್ಕಂತಹ ವ್ಯಕ್ತಿ, ಅಂತಹ ಪುರೋಹಿತನಿಗೆ ಇನ್ನೂ ಹಲವಾರು ಜನ್ಮಗಳು ಬೇಕಂದ್ರೆ ಈ ಒಂದು ಚಮ್ಮಾರನಿಗೆ ಯಾಕೆ ಈ ಜನ್ಮದಲ್ಲಿನೇ ಮುಕ್ತಿ, ನನಗ್ ಗೊತ್ತಾಗ್ತಾ ಇಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲಪ್ಪ ನಾರದ. ನಾನೊಂದ್ ಮಾತು ಹೇಳ್ತೀನಿ, ಆ ಮಾತನ್ನ ನೀನ್ ಏನ್ ಮಾಡ್ಬೇಕು, ಪುರೋಹಿತನಿಗೂ ಹೇಳ್ಬೇಕು, ಚಮ್ಮಾರನಿಗೂ ಹೇಳ್ಬೇಕು, ಆಗ ನಿನಗೆ ಅರ್ಥ ಆಗುತ್ತೆ ನಾನು ಯಾಕೆ ಆ ರೀತಿ ಹೇಳಿದೀನಿ ಅಂತಂದ್ ಹೇಳ್ಬಿಟ್ಟು. ಆಯ್ತು ಪ್ರಭು, ಅದೇನ್ ಹೇಳಿ. ಪುರೋಹಿತ ಏನಾದ್ರೂ ವೈಕುಂಠದಲ್ಲಿ ವಿಷ್ಣು ಏನ್ ಮಾಡ್ತಾ ಇದ್ರು ಅಂತ ಕೇಳಿದಾಗ ನೀನ್ ಏನ್ ಹೇಳ್ಬೇಕು ಅಂದ್ರೆ, ಒಂದು ಸೂಜಿಯ ಕಂಡಿ ಇರ್ತತಲ್ಲ,
ಸೂಜಿಯ ಕಂಡಿಯಲ್ಲಿ ಆನೆಯನ್ನ ತೂರಿಸ್ತಾ ಇದ್ರು ವಿಷ್ಣು ಭಗವಾನ್ ಅಂತ ನಿನ್ ಉತ್ತರ ಹೇಳ್ಬೇಕು ಅಂತಂದ್ ಹೇಳ್ಬಿಟ್ಟು ಹೇಳ್ಕಳಿಸ್ತ. ಆಯ್ತು ಅಂತಂದ್ ಹೇಳ್ಬಿಟ್ಟು ನಾರದ ಏನ್ ಮಾಡ್ದ, ಮತ್ತೆ ಭೂಲೋಕಕ್ಕೆ ಸಂಚಾರಕ್ಕೆ ಬಂದಾಗ ಪುರೋಹಿತ ಸಿಕ್ಕ. ಏನ್ರಿ ನಾರದ ಮುನಿಗಳೇ, ನನ್ ಪ್ರಶ್ನೆಗೆ ಉತ್ತರ ತಿಳ್ಕೊಂಬಂದ್ರ? ತಿಳ್ಕೊಂಬಂದಿದ್ದೀನಿ. ನಿಮ್ಮ ವಿಷ್ಣು ಭಗವಾನ್ ಏನ್ ಮಾಡ್ತಾ ಇದ್ರು ವೈಕುಂಠದಲ್ಲಿ? ಸೂಜಿಯ ಕಂಡಿಯಲ್ಲಿ ಆನೆಯನ್ನ ತೂರಿಸ್ತಾ ಇದ್ರು ಅಂತ ಹೇಳ್ತಾನೆ ನಾರದ ಮುನಿ. ಅವಾಗ ಪುರೋಹಿತ ಜೋರಾಗಿ ನಗ್ತಾ ಹೇಳ್ತಾನೆ, ಅಲ್ರಿ ನಾರದ ಮುನಿಗಳೇ, ನಿಮಗಂತೂ ಬುದ್ಧಿ ಇಲ್ಲ, ನೀವ್ ಹೇಳ್ತಿದ್ದೀರಂತ ನಾನು ಅದನ್ನ ಒಪ್ಪಕ್ಕಾಗುತ್ತಾ? ಇಲ್ಲ ನಾ ಸೂಜಿ ಕಂಡಿ ಒಳಗ ಆನೆ ತೂರ್ಸಕ್ಕಾಗುತ್ತಾ? ಎಂತ ಸುಳ್ಳು ಹೇಳ್ತಿರ್ರಿ ನೀವು ಸುಳ್ಳು ಹೇಳೋದ್ ನೋಡಿದ್ರೆ ನಿಮ್ ವಿಷ್ಣು ಸಹಿತನ ಸುಳ್ಳುಗಾರ ಅನ್ನೋದೇ ಗೊತ್ತಾಗುತ್ತೆ ಅಂತಂದ್ ಹೇಳ್ಬಿಟ್ಟು ಗರ್ವದಿಂದ ಮಾತಾಡ್ತಾನೆ. ಹೋಗ್ರಿ ಇಂಥ ಉತ್ತರಗಳನ್ನ ಯಾರಿಗೂ ಹೇಳ್ಬೇಡ್ರಿ ಅಂತ ಬೈದ್ ಕಳಿಸ್ಬಿಡ್ತಾನೆ ಪುರೋಹಿತ. ಆಗ ನಾರದ ಮುನಿಗೆ ಗೊತ್ತಾಗುತ್ತೆ, ಓಹೋ ಭಗವಂತ ಯಾಕೆ ಇನ್ನು ಹಲವಾರು ಜನ್ಮಗಳಾದ್ರೆ ಈ ಪುರೋಹಿತನಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ ಭಗವಂತ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಷ್ಟು ಅಹಂಕಾರಿ ಆಗಿದ್ದ ಅವನು, ಯಾರು? ಪುರೋಹಿತ. ಅಲ್ಲಿಂದ ಮುಂದಕ್ಕೆ ಚಮ್ಮಾರನ ಹತ್ರ ಬರ್ತಾನೆ. ಪಾಪ ತನ್ನ ಕಾಯಕದಲ್ಲಿ ನಿರತ ಆಗಿದ್ದ ಆಲದ ಮರದ ಕೆಳಗೆ ಕೂತಿದ್ದ. ನಾರದ ಮುನಿಯನ್ನ ನೋಡ್ಬಿಟ್ಟು ಬಹಳ ಖುಷಿ ಆಗ್ಬಿಡುತ್ತೆ. ಮುನಿಗಳೇ ನಮಸ್ತೆ ಅಂತಂದೇಳ್ಬಿಟ್ಟು ನಮಸ್ಕಾರವನ್ನ ಮಾಡ್ಬಿಟ್ಟು, ನಾನು ಸಾರಿ ನೀವು ಭೇಟಿಯಾದಾಗ ಒಂದ್ ಪ್ರಶ್ನೆಯನ್ನ ಕೇಳಿದ್ನಲ್ಲ, ನನಗೆ ದರ್ಶನ ಭಾಗ್ಯ ಇದೆಯಾ ಅಂತ, ಅದಕ್ಕೆ ಉತ್ತರ ತಿಳ್ಕೊಂಡ್ ಬಂದ್ರಾ ಅಂತ ಕೇಳ್ತಾನೆ. ಏನ್ ಮಾಡ್ತಾ ಇದ್ರು ವಿಷ್ಣು ಭಗವಾನ್ ಅಂತ ಕೇಳ್ತಾನೆ. ನೋಡ್ಪ, ಸೂಜಿಯ ಕಂಡಿಯಲ್ಲಿ ಆನೆಯನ್ನ ತೋರಿಸ್ತಾ ಕುತ್ಕೊಂಡಿದ್ರು ಅಂತಂದ್ ಹೇಳ್ತಾನೆ. ಆಗ ಚಮ್ಮರನಿಗೆ ಎಂತಹ ಅದ್ಭುತ! ಆ ವಿಷ್ಣು ಭಗವಂತ ಮಾತ್ರ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಅಂತಂದ್ ಹೇಳ್ಬಿಟ್ಟು ಅವನು ಹೇಳ್ತಾನೆ ಚಮ್ಮಾರ. ನೀನ್ ಇದನ್ನೆಲ್ಲ ನಂಬ್ತೀಯಾ ಅಂತ ಕೇಳ್ತಾನೆ ಚಮ್ಮಾರಿಗೆ ನಾರದ ಮುನಿ. ಅಲ್ಪ, ಸೂಜಿಯ ಕಂಡಿಯಲ್ಲಿ ಏನಾದ್ರು ಆನೆ ತೂರ್ಸಕ್ಕಾಗುತ್ತಾ? ನಾನು ಹೇಳಿದೆ ಅಂತ ನೀನು ಒಪ್ಪಿಬಿಟ್ಟೆಲ್ಲ. ಅಲ್ಲ ಸ್ವಾಮಿ, ಇದು ನಿಜನೇನೆ. ಯಾಕೆ ಅಂದ್ರೆ ಅವಾಗ ಅವನು ಉದಾಹರಣೆನ ಹೇಳ್ತಾನವನು. ಆಲದ ಮರದ ಕೆಳಗ್ ಕೂತಿರ್ತಾನ, ಆಲದ ಮರದ ಹಣ್ಣು ಬಿದ್ದಿರುತ್ತೆ, ಅದ್ರೊಳಗಿರ್ತಕ್ಕಂತಹ ಒಂದು ಬೀಜವನ್ನ ತಗೊಳ್ತಾನವನು. ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಬೀಜ, ಇಷ್ಟೇ ಇರುತ್ತದು, ಗಸಗಸೆ ಇದ್ದಷ್ಟೇ ಇರ್ತದೆ. ಆ ಬೀಜವನ್ನ ತೋರಿಸಿ ಹೇಳ್ತಾನೆ ಚಮ್ಮಾರ, ಇಂತಹ ಒಂದು ಸಣ್ಣ ಬೀಜದಲ್ಲಿ ಇಂತಹ ಬೃಹತ್ತಾಗಿರ್ತಕ್ಕಂತಹ ಆಲದ ಮರವನ್ನೇ ಅಡಗಿಸಿ ಇಟ್ಟಿದ್ದಾನ ಭಗವಂತ. ಆ ಸಣ್ಣ ಒಂದು ಬೀಜದಲ್ಲಿ ಬೃಹತ್ತಾಗಿರ್ತಕ್ಕಂಥ ಆಲದ ಮರವನ್ನೇ ಅಡಗಿಸಿ ಇಟ್ಟಿದ್ದಾನೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿರ್ತಕ್ಕಂತಹ ಭಗವಂತ ಸೂಜಿಯ ಒಂದು ಕಂಡಿಯಲ್ಲಿ ಆನೆ ತೂರ್ಸಕ್ಕಾಗಲ್ವಾ? ಅದೇನ್ ದೊಡ್ಡ ಕೆಲಸ ಅಂತಂದೇಳ್ಬಿಟ್ಟು ಹೇಳ್ತಾನೆ ಚಮ್ಮಾರ. ಆಗ ನಾರದ ಮುನಿಗೆ ಗೊತ್ತಾಗುತ್ತೆ, ಓಹೋ ಚಮ್ಮಾರನಿಗೆ ಯಾಕೆ ಈ ಜನ್ಮದಲ್ಲಿನೇ ಮೋಕ್ಷ ಅಂತಕ್ಕಂಥದ್ದು. ನೋಡ್ರಿ, ಅವನಿಗೆ ಅಷ್ಟು ನಂಬಿಕೆ ಇರುತ್ತೆ ಭಗವಂತನ ಬಗ್ಗೆ. ಏನೇ ಹೇಳಿದ್ರು ಸಹಿತ ತರ್ಕ ಮಾಡ್ದಂಗೆ ನಂಬ್ತಾನವನು ಚಮ್ಮಾರ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಭಕ್ತರು ನಮ್ಮಲ್ಲಿ ಇದ್ರು ನೋಡ್ರಿ. ಅಹಂಕಾರದಿಂದ ಕೂಡಿರ್ತಕ್ಕಂತಹ ಭಕ್ತರು ಇದ್ರು, ದೇವರಲ್ಲಿ ಅಪಾರವಾಗಿರ್ತಕ್ಕಂತಹ ನಂಬಿಕೆಯನ್ನ ಇಟ್ಟಿರ್ತಕ್ಕಂತಹ ಭಕ್ತರನ್ನು ಇದ್ರು ನೋಡಿ. ಇವೆಲ್ಲ ನಾವು ಪುರಾಣಗಳಲ್ಲಿ ತಿಳ್ಕೊಳ್ತೀವಿ. ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಕಥೆಗಳು ಇವು ನಮಗೆ ನೀತಿಯನ್ನು ಹೇಳ್ತವೆ, ಭಕ್ತಿಯನ್ನ ಹೇಳ್ತವೆ, ಜ್ಞಾನವನ್ನು ಕೊಡ್ತವೆ, ಮನರಂಜನೆಯನ್ನು ಕೊಡ್ತವೆ, ಆಲೋಚನೆ ಮಾಡ್ತಕ್ಕಂತಹ ಶಕ್ತಿಯನ್ನ ವೃದ್ಧಿ ಮಾಡ್ತವೆ. ಇಂತಹ ಒಂದು ಹಲವಾರು ಪುರಾಣದ ಕಥೆಗಳಿದಾವೆ. ನಾವು ಅವುಗಳನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ಸಮಯ ಸಿಕ್ಕಾಗೆಲ್ಲ ಮೊಬೈಲ್ ಕೊಡೋ ಬದ್ಲು, ಗೇಮ್ ಆಡ್ರಿ ಅಂತ ಹೇಳೋ ಬದ್ಲು ಏನ್ ಮಾಡ್ಬೇಕು, ನಾವು ಪುಸ್ತಕಗಳನ್ನ ತಗೋಬೇಕು. ಇಂತಹ ಕಥೆಗಳಿರ್ತಕ್ಕಂತಹ ಪುಸ್ತಕವನ್ನ ತಗೊಂಡು ಅವ್ರಿಗೆ ಮಕ್ಳಿಗೆ ಓದ್ಲಿಕ್ಕೆ ಕೊಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಅವರಲ್ಲಿ ಅಭಿರುಚಿ ಬೆಳೆಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಾವು ಫಸ್ಟ್ ಅಂತಹ ಪುಸ್ತಕಗಳನ್ನ ಓದ್ಬೇಕು. ಪುಸ್ತಕಗಳನ್ನ ಓದಿ ಅಂತಹ ಕಥೆಗಳನ್ನ ತಿಳ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ನಾವು ತಿಳಿಸಿ ಹೇಳ್ಬೇಕು. ಆಗ ಮಾತ್ರ ಏನಾಗುತ್ತಂದ್ರೆ ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು, ನಮ್ಮ ಧರ್ಮ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಯಾವ ಮಕ್ಳ ಬಾಯಲ್ಲಿ ನೋಡಿದ್ರು ಸಹಿತ ಯಾವ ಗೇಮ್, ಆ ಗೇಮ್, ಈ ಗೇಮಿನ ವಿಷಯ ಹೇಳ್ತಾರೆ ಬರ್ತಾ, ಇಂತಹ ಕಥೆಗಳ ಪರಿಚಯನೇ ಇಲ್ಲ. ಹೇಳ್ಬೇಕಂದ್ರೆ ದೊಡ್ಡವ್ರಿಗೂ ಪರಿಚಯ ಇಲ್ಲ ಈಗ. ಅಲ್ಲ, ಕೆಲವರಲ್ಲಿ ಗೊತ್ತಿರುತ್ತೆ, ಕೆಲವರಿಗೆ ಪುರಾಣದ ಕಥೆಗಳು ಪರಿಚಯ ಅಂತಕ್ಕಂಥದ್ದೇ ಇರೋದಿಲ್ಲ. ಮತ್ತೆ ನಾನು ನೆಕ್ಸ್ಟ್ ಒಂದು ಕಥೆಯನ್ನ ತಗೊಳ್ತಾ ಇದ್ದೀನಿ. ಶಂಕರಾಚಾರ್ಯರ ಒಂದು ಕುರಿತಾಗಿರ್ತಕ್ಕಂತಹ ಒಂದು ಕಥೆ ಇದು. ಶಂಕರಾಚಾರ್ಯರು ಈ ಒಂದು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಇಡೀ ಭಾರತವನ್ನೇ ಕಾಲ್ನಡಿಗೆಯಲ್ಲಿ ಸುತ್ತಿರ್ತಕ್ಕಂತಹ ಮಹಾನ್ ವ್ಯಕ್ತಿಯವರು, ಅದ್ಭುತವಾಗಿರ್ತಕ್ಕಂತಹ ಆಚಾರ್ಯರವರು. ಎಷ್ಟು ಜ್ಞಾನ ಇತ್ತಪ್ಪ ಅಂದ್ರೆ ಅವ್ರು ಬದುಕಿರ್ತಕ್ಕಂಥದ್ದು ಕೇವಲ 32 ವರ್ಷ ಅಷ್ಟೇನೇನೆ. ಅಂತಹ 32 ವರ್ಷದಲ್ಲೇನೆ ಅವ್ರು ಎಂತಹ ಒಂದು ಸಾಧನೆಯನ್ನ ಮಾಡಿದ್ರು ನೋಡಿ.
ಅವ್ರು 5ನೇ ವರ್ಷಕ್ಕೇನೆ ವೇದಾಧ್ಯಯನವನ್ನ ಮಾಡಿದ್ರು, ವೇದಗಳನ್ನೆಲ್ಲ ಕಂಠಪಾಠ ಮಾಡಿದ್ರಂತ. ಅಂತಹ ಮಹಾನ್ ವ್ಯಕ್ತಿ ಅವರು ಶಂಕರಾಚಾರ್ಯರು. ಒಂದ್ಸಾರಿ ಹಳ್ಳಿಗಳ ಮೂಲಕ ಹಾದು ಹೋಗ್ಬೇಕಿತ್ತು. ಅವರ ಒಂದು ದಿನಚರಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಪ್ರತಿನಿತ್ಯ ಕೇವಲ 5 ಮನೆಗಳಲ್ಲಿ ಮಾತ್ರ ಭಿಕ್ಷೆಯನ್ನ ಕೇಳ್ತಾ ಇದ್ರು. ಭಿಕ್ಷೆಯನ್ನ ಬೇಡಿ ಬಂದಿರತಕ್ಕಂತಹ ಅನ್ನವನ್ನ ಸ್ವೀಕಾರ ಮಾಡಿ ಕಾಲ್ನಡಿಗೆಯಲ್ಲಿನೇ ಮತ್ತೆ ಮುಂದಿನ ಹಳ್ಳಿಗೆ ಪ್ರಯಾಣವನ್ನ ಅವರು ಮಾಡ್ತಾ ಇದ್ರು. ಆಗ ಬಹಳಷ್ಟು ಬರಗಾಲ ಇತ್ತು. ಅಂತಹ ಸಮಯ ಇವರು ದೇಶ ಪರ್ಯಟನೆಗೆ ಹೊರಟಿದ್ದಾರೆ. ಕೆಲವೊಂದು ಹಳ್ಳಿಗಳಲ್ಲಿ ಆಹಾರ ಸಿಗ್ತಾ ಇತ್ತು, ಕೆಲವೊಂದು ಹಳ್ಳಿಗಳಲ್ಲಿ ಆಹಾರ ಅಂತಕ್ಕಂಥದ್ದು ಸಿಗ್ತಾ ಇರ್ಲಿಲ್ಲ. ಬರೀ ಶಿಷ್ಯರನ್ನಷ್ಟೇ ಕಳಿಸಿ ಇವರು ಉಳ್ಕೊಳ್ತಾ ಇಲ್ಲ, ತಾವೂ ಸಹಿತ ಭಿಕ್ಷಾಟನೆಗೆ ಹೋಗ್ತಾ ಇದ್ರು. ಯಾಕೆ ಅವರೇ ಗುರುಗಳೇ ಯಾಕೆ ಹೋಗ್ತಾ ಇದ್ರು? ಶಿಷ್ಯರನ್ನ ಕಳಿಸ್ಬೋದಿತ್ತಲ್ವಾ? ಅಂದ್ರೆ ಇಲ್ಲಿ ಶಿಷ್ಯರನ್ನ ಕಳಿಸಿ ತಾವು ಒಂದತ್ರ ಕೂತಿದ್ದು ಅವ್ರು ತಂದಿರ್ತಕ್ಕಂತಹ ಭಿಕ್ಷಾನ್ನವನ್ನ ಸೇವನೆ ಮಾಡಿದ್ರೆ ಏನಾಗುತ್ತೆ? ಅಹಂಕಾರ ಅಂತಕ್ಕಂಥದ್ದು ಬರುತ್ತೆ. ನಾನು ಗುರು ಅಂತಕ್ಕಂಥ ಅಹಂಕಾರ ಬರುತ್ತೆ. ನನ್ನ ಶಿಷ್ಯರು ತರ್ತಾರೆ ಹೇಳು ಅಂತಕ್ಕಂತಹ ಉದಾಸೀನತೆ ಬರುತ್ತೆ. ಉದಾಸೀನತೆ ಇರಬಾರ್ದು ಇಲ್ಲಿ. ನಾನು ಗುರು ಅಂತಕ್ಕಂಥ ಅಹಂಕಾರನು ಇರಬಾರ್ದು ಅಂತಂದ್ ಹೇಳ್ಬಿಟ್ಟು ಆ ಗುರು ಸಹಿತ ಏನ್ ಮಾಡ್ತಿದ್ರೆ ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾ ಇದ್ರು. ಈ ರೀತಿ ಹಲವಾರು ದಿನಗಳ ಅವರು ಸಂಚಾರವನ್ನ ಮಾಡ್ತಾ ಇದ್ರು. ಒಂದು ದಿನ ಒಂದು ಹಳ್ಳಿಗೆ ಬಂದ್ರು. 3 ಮನೆಯಲ್ಲಿ ಏನೂ ಅವರಿಗೆ ಭಿಕ್ಷೆ ಸಿಗ್ಲಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಬರಗಾಲ ಇತ್ತು. ಆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆನೆ ಊಟಕ್ಕಿರ್ಲಿಲ್ಲ. ಅಂತಹ ಒಂದು ಕಷ್ಟದ ಒಂದು ಸಮಯ ಅದು. 4ನೇ ಮನೆಗೆ ಹೋಗ್ತಾರೆ, ಅಲ್ಲಿನೂ ಏನು ಸಿಗೋದಿಲ್ಲ. ಕೊನೆಗೆ 5ನೇ ಮನೆಗೆ ಬರ್ತಾರೆ. ಭಿಕ್ಷಾಂದೇಹಿ ಅಂತ ಭಿಕ್ಷೆಯನ್ನ ಕೇಳ್ತಾರೆ. ಆ ಮನೆಯಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂತಹ ಒಬ್ಬ ವೃದ್ಧೆ ವಾಸವನ್ನ ಮಾಡ್ತಾ ಇದ್ರು. ಅವಳ ಮನೆಯಲ್ಲಿ ಏನೂ ಇರ್ಲಿಲ್ಲ ಭಿಕ್ಷೆಯನ್ನ ಕೊಡ್ಲಿಕ್ಕೆ. ಹಾಗಾಗಿ ಮನಸ್ಸಿಗೆ ಬಹಳ ವ್ಯಥೆ ಆಗ್ಬಿಡುತ್ತೆ. ಬಂದು ನೋಡ್ತಾಳೆ, ಒಂದು ಒಳ್ಳೆ ಶಿವನನ್ನ ನೋಡ್ದಂಗಾಗುತ್ತೆ. ಅಂತಹ ಒಂದು ಕಾಂತಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಭಿಕ್ಷೆಗೆ ಬಂದಿದ್ದಾರೆ. ಮನೆಯೆಲ್ಲ ಹುಡುಕ್ತಾಳೆ. ಮನೆಯಲ್ಲಿ ಹುಡುಕಿದಾಗ ಯಾವಾಗೋ ಇಟ್ಟಿರ್ತಕ್ಕಂತ ಒಂದು ನೆಲ್ಲಿಕಾಯಿ ಸಿಗುತ್ತೆ. ಅದು ಒಣಗಿ ಹೋಗ್ಬಿಟ್ಟಿರುತ್ತದು. ಬಹಳ ದೈನ್ಯತಾ ಭಾವದಿಂದ ಬಂದ್ಬಿಟ್ಟು ಹೇಳ್ತಾಳೆ, ಸ್ವಾಮಿ, ನಮ್ಮ ಮನೆಯಲ್ಲಿ ಏನೂ ಇಲ್ಲ ದವಸ ಧಾನ್ಯ ನಿಮಗೆ ದಾನವನ್ನ ಭಿಕ್ಷೆಯನ್ನ ಕೊಡ್ಲಿಕ್ಕೆ. ಈ ಒಣಗಿರ್ತಕ್ಕಂತಹ ನೆಲ್ಲಿಕಾಯಿ ಮಾತ್ರ ಇದೆ. ಇದನ್ನೇ ತಾವು ದಯವಿಟ್ಟು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡ್ಬೇಕು ಅಂತಂದ್ಬಿಟ್ಟು. ಆಗ ಆ ಶಂಕರಾಚಾರ್ಯರಿಗೆ ಏನಾಗುತ್ತೆ ಅಂತಂದ್ರೆ, ಇವಳ ಒಂದು ಬಡತನ ಹಾಗೂ ಬಡತನದಲ್ಲಿನೂ ಸಹಿತ ದಾನ ಮಾಡ್ಬೇಕು ಅಂತಕ್ಕಂತಹ ಒಂದು ಗುಣ ಅಂತಕ್ಕಂಥದ್ದು ಬಹಳ ಮೆಚ್ಚುಗೆ ಆಗ್ಬಿಡುತ್ತೆ. ಆಗ ಆ ಶಂಕರಾಚಾರ್ಯರು ಏನ್ ಮಾಡ್ತಾರಂದ್ರೆ, ಆ ಒಂದು ವೃದ್ಧೆಯ ಮನೆಯ ಮುಂದೆ ಮಹಾಲಕ್ಷ್ಮಿಯನ್ನ ಕುರಿತು ಸ್ತೋತ್ರಗಳನ್ನ ಹೇಳ್ತಾರೆ. ಸ್ತೋತ್ರಗಳನ್ನ ಹೇಳಿದಾಗ ಆ ಒಂದು ಮಹಾಲಕ್ಷ್ಮಿ ಅವರ ಒಂದು ಭಕ್ತಿಗೆ ಮೆಚ್ಚಿಬಿಟ್ಟು ಬಂಗಾರದ ನೆಲ್ಲಿಕಾಯಿಯ ಮಳೆಯನ್ನೇ ಸುರಿಸ್ತಾಳಂತ ಆ ವೃದ್ಧೆಯ ಮನೆಯ ಮೇಲೆ. ಆ ಒಂದು ಸ್ತೋತ್ರ ಯಾವ್ದಪ್ಪ ಅಂದ್ರೆ ಕನಕದಾರ ಸ್ತೋತ್ರ ಅಂತಕ್ಕಂಥದ್ದು. ನೋಡಿ ಎಂತಹ ಒಂದು ಆ ಒಂದು ವೃದ್ಧೆಯ ಭಕ್ತಿ ಯಾವ ರೀತಿ ಇತ್ತು. ಇವರ ಒಂದು ಶಂಕರಾಚಾರ್ಯರ ಒಂದು ಪ್ರಾರ್ಥನೆ ಅಂತಕ್ಕಂಥದ್ದು ಯಾವ ರೀತಿ ಕೆಲಸವನ್ನ ಮಾಡ್ತು ಅಂತಕ್ಕಂಥದ್ದು ನಮಗೆ ಇಲ್ಲಿ ತಿಳಿತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ ನೋಡಿ. ಅಂದ್ರೆ ಇಂತಹ ಮಹಾತ್ಮರು ಆಗ ಇದ್ರು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಮಹಿಮೆಯನ್ನ ಉಳ್ಳಂತಹ ವ್ಯಕ್ತಿಗಳು ಜನಿಸಿರ್ತಕ್ಕಂತಹ ನಾಡು ನಮ್ದು. ಇನ್ನು ಒಂದು ಕಥೆ ಬರುತ್ತೆ. ಉತ್ತಂಕ ಅಂತಕ್ಕಂತಹ ಒಬ್ಬ ಋಷಿ. ಆ ಋಷಿಗೂ ಸಹಿತ ಸ್ವಲ್ಪ ಅಹಂಕಾರ ಇತ್ತು. ಒಂದ್ಸಾರಿ ಏನಾಯ್ತು ಅಂತಂದ್ರೆ ಕೃಷ್ಣನ ಭೇಟಿ ಆಯ್ತಂತೆ. ಆ ಋಷಿಗುನು ಕೃಷ್ಣನಿಗೂ ಭೇಟಿ ಆಯ್ತು. ಆಗ ಈ ಋಷಿ ಹೇಳ್ತಾನೆ ಕೃಷ್ಣನಿಗೆ, ಧರ್ಮರಾಜ ಒಬ್ಬ ಹೇಳಿ ಅವನು ಯುದ್ಧದಲ್ಲಿ ಏನ್ ಮಾಡ್ದ, ತನ್ನ ಮಕ್ಕಳನ್ನೆಲ್ಲ ಬಲಿ ಕೊಟ್ಟ. ತಾನು ಧೈರ್ಯದಿಂದ ಯುದ್ಧವನ್ನ ಮಾಡ್ಲಿಲ್ಲ. ಯುದ್ಧವನ್ನ ನಿಲ್ಲಿಸಬಹುದಿತ್ತು, ನೀನಾದ್ರೂ ಪ್ರಯತ್ನವನ್ನ ಮಾಡ್ಲಿಲ್ಲ ಅಂತಂದೇಳ್ಬಿಟ್ಟು ಕೃಷ್ಣನ ಮೇಲೆ ಅಪವಾದವನ್ನ ಹೊರಿಸ್ತಾನ. ನೀನಿಂತ ಮಹಾನ್ ವ್ಯಕ್ತಿ ಇದ್ರು ಸಹಿತ ಯುದ್ಧವನ್ನ ನಡಿಲಿಕ್ಕೆ ನೀನು ಕಾರಣ ಆದೆ. ಲಕ್ಷಾಂತರ ಸೈನಿಕರು ಮರಣವನ್ನ ಹೊಂದಿದ್ರು, ನೀನು ಸಹ ಅಪರಾಧಿ ಅಂತಂದೇಳ್ಬಿಟ್ಟು ಆ ಉತ್ತಂಕ ಋಷಿ ಏನ್ ಮಾಡ್ತಾನೆ, ಕೃಷ್ಣನಿಗೆ ಹೇಳ್ತಾನೆ. ಅಂದ್ರೆ ಕೃಷ್ಣನ ಒಂದು ಮಹಿಮೆ ಅಂತಕ್ಕಂಥದ್ದು ಈ ಋಷಿಗೆ ಅಷ್ಟೊಂದಿನ ಅರಿವಿಗೆ ಬಂದಿರ್ಲಿಲ್ಲ. ಆಗ ಕೃಷ್ಣ ಏನ್ ಮಾಡ್ತಾನಪ್ಪ ಅಂತಂದ್ರೆ ತನ್ನ ಅವತಾರವನ್ನ ತೋರಿಸ್ಬಿಡ್ತಾನೆ. ಆಗ ಆ ಋಷಿಗೆ ಕೃಷ್ಣನ ಒಂದು ಪ್ರಭಾವ ಅಂತಕ್ಕಂಥದ್ದು ಎಷ್ಟಿದೆ,
ಕೃಷ್ಣನ ಮಹಿಮೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆಗ ನಂದು ತಪ್ಪಾಯ್ತು ಅಂತಂದ್ ಹೇಳ್ಬಿಟ್ಟು ಆ ಋಷಿ ಏನ್ ಮಾಡ್ತಾನೆ, ಕೃಷ್ಣನ ಹತ್ರ ಕೇಳ್ಕೊಳ್ತಾನೆ. ಜೊತೆ ಕೃಷ್ಣ ಒಂದು ಮಾತನ್ನ ಹೇಳ್ತಾನೆ, ಯಾವ್ಯಾವ ಸಮಯದಲ್ಲಿ ಏನೇನ್ ನಡಿಬೇಕು ಅಂತಂದ್ ಹೇಳ್ಬಿಟ್ಟು ಒಂದು ಲಿಖಿತ ಇರುತ್ತಲ್ಲ ಏನು, ಅದ್ರ ಪ್ರಕಾರ ಅದು ನಡಿಲೇಬೇಕು. ಈ ಯುದ್ಧ ನಡೀತಕ್ಕಂಥದ್ದು ಮುಂಚೆನೆ ನಿರ್ಧರಿತ ಆಗಿತ್ತು, ಹಾಗಾಗಿ ಅದು ನಡೀತಪ್ಪ, ಅದನ್ನ ನಿಲ್ಲಿಸ್ಲಿಕ್ಕೆ ನಾನ್ಯಾರು ಅಂತಂದ್ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ. ಜೊತೆಗೆ ಉತ್ತಂಕ ಋಷಿ ಏನ್ ಕೇಳ್ತಾನಪ್ಪ ಅಂದ್ರೆ, ನನಗೆ ಸಮಯ ಬಂದಾಗ ನೀನು ದರ್ಶನವನ್ನ ಕೊಡ್ಬೇಕು ಅಂತಕ್ಕಂತಹ ವರವನ್ನ ಕೇಳ್ತಾನೆ ಕೃಷ್ಣನ ಉತ್ತಂಕ ಋಷಿ. ಆಯ್ತು, ನೀನ್ ಯಾವಾಗ ಕರೆದ್ರು ನಾನು ಬರ್ತೀನಿ ಅಂತಂದ್ ಹೇಳ್ಬಿಟ್ಟು ಕೃಷ್ಣ ಹೇಳಿರ್ತಾನೆ. ಉತ್ತಂಕ ಋಷಿ ಹಿಂಗೆ ದೇಶ ಪರ್ಯಟನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಾರಿ ಏನಾಗುತ್ತಂದ್ರೆ ಮರುಭೂಮಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಮೇಲೆ ಬಿಸಿಲು, ಕೆಳಗಡೆ ಎಲ್ಲ ಮರಳು ಸಾಕಷ್ಟು ಕಾದ್ಬಿಟ್ಟಿದೆ, ಕುಡಿಬೇಕಂದ್ರೆ ನೀರಿಲ್ಲ, ಬಹಳ ಬಾಯಾರಿಕೆ ಆಗ್ಬಿಟ್ಟಿದೆ ಈ ಋಷಿಗೆ. ಆಗ ಅವನೇನ್ ಮಾಡ್ತಾನೆ ಋಷಿ, ಕೃಷ್ಣ ಕೃಷ್ಣ ನನಗ್ ತುಂಬಾ ಬಾಯಾರಿಕೆ ಆಗಿದೆಯಪ್ಪ, ನೀರ್ ಬೇಕು ನನಗೆ ಅಂತಂದ್ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ. ಕೃಷ್ಣ ಹೇಳ್ತಾನ, ನೀನ್ ಕರೆದಾಗ ನಾನು ಬರ್ತೀನಿ ಅಂತಂದ್ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಓಹೋ ಮರುಭೂಮಿ, ಭಯಂಕರವಾಗಿರ್ತಕ್ಕಂತಹ ಬಿಸಿಲು, ನೀರಿನಿಂದ ಈ ಋಷಿಯ ದಾಹ ಅಂತಕ್ಕಂಥದ್ದು ತೀರೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಈ ಋಷಿಗೆ ಅಮೃತವನ್ನೇ ಕೊಡ್ಬೇಕು ನಾನು ಅಂತಂದ್ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಆಲೋಚನೆಯನ್ನ ಮಾಡ್ಬಿಟ್ಟು ಇಂದ್ರನನ್ನ ಕೇಳ್ತಾನೆ. ಇಂದ್ರ, ಈ ರೀತಿ ನನ್ಗೆ ಋಷಿ ಬೇಡ್ಕೊಳ್ತಾ ಇದ್ದ ನೀರ್ ಬೇಕು ಅಂತಂದ್ ಹೇಳ್ಬಿಟ್ಟು ದಯವಿಟ್ಟು ನೀನೊಂದ್ ಸ್ವಲ್ಪ ಅಮೃತವನ್ನ ಕೊಡು ಅಂತಂದ್ ಹೇಳ್ಬಿಟ್ಟು. ಆಗ ಇಂದ್ರ ಇದಕ್ಕೆ ಒಪ್ಪೋದಿಲ್ಲ. ಆದ್ರೂ ಕೃಷ್ಣ ಇಂದ್ರನ ಮನವನ್ನ ಒಲಿಸ್ಬಿಟ್ಟು ಅಮೃತವನ್ನ ಕೊಡ್ಲಿಕ್ಕೆ ಒಪ್ಪಿಸ್ತಾನೆ ಇಂದ್ರನಿಗೆ. ಆಗ ಇಂದ್ರ ಏನ್ ಹೇಳ್ತಾನೆ ಅಂದ್ರೆ, ನೋಡಪ್ಪ, ನಾನು ಒಬ್ಬ ದರಿದ್ರ ಯುವಕನ ವೇಷವನ್ನ ಧರಿಸ್ಬಿಟ್ಟು ಅಮೃತವನ್ನ ತಗೊಂಡು ಆ ಋಷಿ ಹತ್ರಕ್ಕೆ ಹೋಗ್ತೀನಿ, ಆ ಋಷಿ ಸ್ವೀಕಾರ ಮಾಡಿದ್ರೆ ಮಾತ್ರ ಕೊಡ್ತೀನಿ, ಇಲ್ಲಪ್ಪ ಅಂದ್ರೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಇಂದ್ರ. ಆಯ್ತು ಅಂತ ಕೃಷ್ಣ ಹೇಳ್ತಾನೆ. ಆಗ ಇಂದ್ರ ಏನ್ ಮಾಡ್ತಾನಂದ್ರೆ, ಒಬ್ಬ ಹರಿದಿರ್ತಕ್ಕಂತಹ ಗಲೀಜಾಗಿರ್ತಕ್ಕಂತಹ ಬಟ್ಟೆನ ಧರಿಸಿರ್ತಕ್ಕಂತ ಒಬ್ಬ ಹುಡುಗನ ವೇಷವನ್ನ ಧರಿಸಿ ಇಂದ್ರ ಏನ್ ಮಾಡ್ತಾನೆ, ಒಂದ್ ಬಿಂದಿಗೆಯಲ್ಲಿ ಅಮೃತವನ್ನ ತಗೊಂಡು ಹೆಗಲ ಮೇಲೆ ಇಟ್ಕೊಂಡು ಋಷಿ ಹತ್ರಕ್ಕೆ ಹೋಗ್ತಾನೆ. ಆ ಋಷಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ಅವನನ್ನ ನೋಡ್ಬಿಟ್ಟು ಆ ಋಷಿ ಏನ್ ಮಾಡ್ತಾನೆ, ಅವನಿಗೊಂಥರ ಅಸಹ್ಯ ಆಗ್ಬಿಡುತ್ತೆ. ಅವನ್ ಹಾಕಿರ್ತಕ್ಕಂತಹ ಬಟ್ಟೆ ಕೊಳಕಾಗಿರ್ತಕ್ಕಂಥದ್ದು, ಅವನ ಸ್ಥಿತಿಯನ್ನ ನೋಡ್ಬಿಟ್ಟು ಇವನು ನೀರ್ ಕುಡಿಲಿಕ್ಕೆ ಮನಸ್ಸೇ ಬರೋದಿಲ್ಲ. ಬೇಡ 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 ಅಂತಂದ್ ಹೇಳ್ಬಿಟ್ಟು ತಿರಸ್ಕಾರ ಮಾಡ್ಬಿಡ್ತಾನೆ. ಇಂದ್ರ ಏನ್ ಮಾಡ್ತಾನೆ, ಹುಡುಗನ ರೂಪದಲ್ಲಿ ಬಂದಿರತಕ್ಕಂತಹ ಇಂದ್ರ ಏನಾಗ್ತಾನೆ, ಅಂತರ್ಧಾನ ಆಗ್ಬಿಡ್ತಾನೆ, ಅಂದ್ರೆ ಮಾಯ ಆಗ್ಬಿಡ್ತಾನೆ. ಆಗ ಮತ್ತೆ ಋಷಿ ಕೇಳ್ತಾನೆ ಕೃಷ್ಣನಿಗೆ, ಕೃಷ್ಣ ನೀನು ನಾನ್ ಕರ್ದಾಗ ಬರ್ತೀನಿ ಅಂತಂದ್ ಹೇಳಿದ್ದೆ, ನೀರ್ ಕೇಳಿದೆ, ನಾನು ನೀರ್ ಕೊಡ್ಲಿಲ್ವಲ್ಲ, ನೀನು ಹಿಂಗೇನ ನೀನ್ ಕೊಟ್ಟಿರ್ತಕ್ಕಂತಹ ಮಾತನ್ನ ಉಳಿಸ್ಕೊಳ್ತಕ್ಕಂಥದ್ದು ಅಂತ. ಆಗ ಕೃಷ್ಣ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಸಾಕ್ಷಾತ್ ಇಂದ್ರನೇ ನಿನಿಗೋಸ್ಕರ ಅಮೃತವನ್ನ ತಗೊಂಡ್ ಬಂದಿದ್ದ, ಆದ್ರೆ ನೀನೇನ್ ಮಾಡ್ದೆ, ತಿರಸ್ಕಾರವನ್ನ ಮಾಡ್ದೆ. ಆಗ ಎಂತಹ ಒಂದು ಅಮೃತವನ್ನ ಸೇವಿಸ್ತಕ್ಕಂತಹ ಅವಕಾಶವನ್ನ ನೀನ್ ಕಳ್ಕೊಂಡೆ ಅಂತಂದ್ ಹೇಳ್ಬಿಟ್ಟು ಹೇಳಿದಾಗ ಆ ರಾಜನಿಗೆ ಬಹಳ ವ್ಯಥೆ ಆಗಿಡುತ್ತೆ. ಅಮೃತವನ್ನ ಸೇವನೆ ಮಾಡ್ತಕ್ಕಂಥ ಅವಕಾಶವನ್ನ ನಾನು ಕಳ್ಕೊಂಡಲ್ಲ ಅಂತಂದ್ ಹೇಳ್ಬಿಟ್ಟು. ನೋಡಿ, ಮರುಭೂಮಿಯಲ್ಲಿ ಮಳೆ ಬರ್ತಕ್ಕಂಥದ್ದು ಬಹಳ ಅಪರೂಪ. ಅಕಸ್ಮಾತ್ ಏನಾದ್ರು ಮಳೆ ಬಂತಪ್ಪ ಅಂದ್ರೆ ಆ ಮಳೆಗೆ ಈ ಋಷಿಯ ಹೆಸರನ್ನೇ ಇಟ್ಟಿದ್ದಾರೆ, ಉತ್ತಂಕ ಮಳೆ ಅಂತಂದ್ ಹೇಳ್ಬಿಟ್ಟು. ಮರುಭೂಮಿಯಲ್ಲಿ ಯಾವಾಗ್ಲೇ ಮಳೆ ಬರ್ಲಿ, ಆ ಮಳೆಗೆ ಏನಂತ ಹೇಳ್ತಾರಪ್ಪ ಅಂದ್ರೆ ಉತ್ತಂಕ ಮಳೆ ಅಂತ ಹೇಳ್ತಾರೆ. ಆ ಋಷಿಯಲ್ಲಿ ಸಂಚಾರವನ್ನ ಮಾಡಿದ್ನಲ್ಲ, ಹಾಗಾಗಿ ನೋಡಿ ಈ ಒಂದು ಹೆಸರು, ಆ ಋಷಿಯ ಹೆಸರೇ ಅಲ್ಲಿ ಬರ್ತಕ್ಕಂತಹ ಮಳೆಗೆ ಇಟ್ಟಿದ್ದಾರೆ. ನೋಡ್ರಿ, ಇವೆಲ್ಲ ನಮಗೆ ಜ್ಞಾನವನ್ನ ಕೊಡ್ತಕ್ಕಂತಹ ಕಥೆಗಳು. ಇಂಥವನ್ನೆಲ್ಲ ಏನ್ ಮಾಡ್ಬೇಕು, ನಾವು ಮಕ್ಕಳಿಗೆ ಹೇಳಿ ಜ್ಞಾನವನ್ನ ಕೊಡ್ಬೇಕು. ಆಗ ಏನಾಗುತ್ತಂದ್ರೆ ನಮ್ಮ ಒಂದು ಸಂಸ್ಕೃತಿ, ಧರ್ಮ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಇನ್ನೊಂದು 5 ನಿಮಿಷ ತಗೊಂಡ್ಲಾ? 4:15 ಮುಗಿಸ್ಬಿಡ್ತೀನಿ. ತಗೊಳ್ಳಿ ಮೇಡಮ್. ಇನ್ನ ಒಂದು ಕಥೆಯನ್ನ ಹೇಳ್ತೀನಿ. ಈ ಕಥೆನ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧೌಮ್ಯ ಅಂತಕ್ಕಂಥ ಹೆಸರಿನ ಒಬ್ಬ ಋಷಿ ಇದ್ರು. ಧೌಮ್ಯ ಹೆಸರು ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಒಂದು ಋಷಿಯ ಹತ್ರ ಶಿಷ್ಯರಾಗ್ಬೇಕಪ್ಪ ಅಂತಂದ್ರೆ ಬಹಳ ಪರೀಕ್ಷೆಯನ್ನ ಮಾಡ್ತಾ ಇದ್ರಂತೆ ಅವ್ರು. ಪರೀಕ್ಷೆಯನ್ನ ಮಾಡಿ ಅವರ ಒಂದು ಶ್ರದ್ಧೆ, ಗೌರವ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಆ ಭಕ್ತರನ್ನ ಇಟ್ಕೊಳ್ತಾ ಇದ್ರಂತೆ ತಮ್ಮ ಹತ್ರ ಜ್ಞಾನವನ್ನ ಕೊಡ್ಲಿಕ್ಕೆ. 3 ಶಿಷ್ಯರು ಬರ್ತಾರೆ ಇವ್ರ ಹತ್ರ ವಿದ್ಯೆಯನ್ನ ಕಲಿಬೇಕಂತಂದ್ ಹೇಳ್ಬಿಟ್ಟು. ಅವ್ರು ಯಾವ್ಯಾವ ರೀತಿ ಪರೀಕ್ಷೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಮೊದಲನೆಯ ಶಿಷ್ಯನಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವರು ಒಂದು ಪರೀಕ್ಷೆಯನ್ನ ಇಡ್ತಾರೆ. ಏನ್ ಪರೀಕ್ಷೆಯಪ್ಪ ಅಂತಂದ್ರೆ, ಅವರ ಒಂದು ಜಮೀನ್ ಇರುತ್ತೆ. ಆ ಜಮೀನಿನ ಪಕ್ಕದಲ್ಲಿ ಏನಿರ್ತತಪ್ಪ ಅಂತಂದ್ರೆ, ಒಂದ್ ದೊಡ್ಡದೊಂದು ಕಾಲುವೆ ಹಾದು ಹೋಗಿರುತ್ತೆ.
ಮೊದಲನೇ ಶಿಷ್ಯನಿಗೆ ಒಂದು ಕೆಲಸವನ್ನ ಹೇಳ್ತಾರೆ. ನೋಡಪ್ಪ, ನೀನ್ ಆ ದೊಡ್ಡ ಕಾಲುವೆ ಇದೆಯಲ್ಲ, ಅದರಲ್ಲಿ ಒಂದು ಚಿಕ್ಕ ಕಾಲುವೆಯನ್ನ ಮಾಡ್ಬಿಟ್ಟು ಈ ಒಂದು ಭೂಮಿಯನ್ನ ನೀನು ಹದಗೊಳಿಸ್ಬೇಕು, ಬಿತ್ತನೆ ಮಾಡ್ಲಿಕ್ಕೆ ಹದಗೊಳಿಸ್ಬೇಕು ಅಂತಂದ್ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಅಂತಂದ್ ಹೇಳ್ಬಿಟ್ಟು ಮೊದಲನೇ ಶಿಷ್ಯ ಏನ್ ಮಾಡ್ತಾನೆ, ಬರ್ತಾನೆ. ಆ ಒಂದು ದೊಡ್ಡ ಕಾಲುವೆ ಏನಿರುತ್ತಲ್ಲ ಅದ್ರಲ್ಲಿ ಒಂದು ಚಿಕ್ಕ ಕಾಲುವೆಯನ್ನ ಮಾಡ್ಬಿಟ್ಟು ನೀರು ಹರಿಲಿಕ್ಕೆ ಬಿಡ್ತಾನೆ. ಅದ್ ನೀರ್ ಹರಿದ್ ಬರ್ತಾ 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 ಏನಾಗುತ್ತೆ ಅಂತಂದ್ರೆ, ಆ ಒಂದು ಚಿಕ್ಕ ಒಂದು ಕಾಲುವೆ ಮಾಡಿರ್ತಾನೆ, ಅದು ದೊಡ್ಡದಾಗ್ಬಿಡುತ್ತೆ. ನೀರು ರಭಸವಾಗಿ ಬರ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಆ ಒಂದು ಜಮೀನಿನಲ್ಲಿ ಇರ್ತಕ್ಕಂತಹ ಮಣ್ಣೆಲ್ಲ ಕೊಚ್ಕೊಂಡು ಹೋಗಕ್ ಶುರುವಾಗ್ಬಿಡುತ್ತೆ. ಹಾಗೆ ಇವನು ಶಿಷ್ಯನಿಗೆ ಗಾಬರಿ ಆಗ್ಬಿಡುತ್ತೆ. ಅಯ್ಯೋ, ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಬೆಳೆ ಬೆಳೆಯೋದ್ ಹೆಂಗೆ? ನಮ್ಮ ಗುರುಗಳು ಸುಮ್ನೆ ಇರ್ತಾರ? ಅವರ ಮಾತನ್ನ ನಾನ್ ಮೀರ್ದಂಗ ಆಗುತ್ತಲ್ವಾ ಅಂತಂದೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಏನೇನೋ ಪ್ರಯತ್ನವನ್ನ ಮಾಡ್ತಾನೆ. ಮಣ್ಣು ಹಾಕ್ತಾನೆ, ಕಲ್ಲುಗಳನ್ನ ಹಾಕ್ತಾನೆ, ತಂದು ಆ ನೀರು ಹರಿದು ಬರ್ತಕ್ಕಂಥ ರಭಸವಾಗಿ ಹರಿತಕ್ಕಂಥದ್ದು ಕಡಿಮೆ ಆಗ್ಲಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು ರಭಸವಾಗಿ ಹರಿತಕ್ಕಂಥದ್ದು ಕಡಿಮೆ ಆಗ್ತಾ ಇಲ್ಲ. ಈ ಜಮೀನಿನ ಮಣ್ಣನ್ನು ರಕ್ಷಣೆ ಮಾಡ್ಲೇಬೇಕಾಯ್ತಲ್ಲ. ಅವಾಗ ಅವನೇನ್ ಮಾಡ್ತಾನಪ್ಪ ಅಂದ್ರೆ, ಆ ಒಂದು ಚಿಕ್ಕ ಕಾಲುವೆಗೆ ಅಡ್ಡಲಾಗಿ ಮಲ್ಕೊಂಡ್ ಬಿಡ್ತಾನೆ, ನೀರ್ ಹರಿಯೋದ್ ನಿಲ್ಲಲಿ ಅಂತಂದೇಳ್ಬಿಟ್ಟು. ಆಗ ರಭಸವಾಗಿ ಹರಿತಕ್ಕಂತಹ ನೀರ್ ಏನಾಗುತ್ತಪ್ಪ ಅಂತಂದ್ರೆ ರಭಸವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ, ನಿಧಾನ ಕರಿಲಿಕ್ಕೆ ಪ್ರಾರಂಭವನ್ನ ಮಾಡುತ್ತೆ. ಆ ಒಂದು ಶಿಷ್ಯನಿಗೆ ಬಹಳ ಖುಷಿ ಆಗುತ್ತೆ. ನಾನು ಅಡ್ಡ ಮಲಗಿದ್ರಿಂದ ಸದ್ಯ ನೀರು ರಭಸವಾಗಿ ಬರ್ತಕ್ಕಂಥ ನಿಲ್ತಲ್ವಾ, ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತನ್ನ ನಾನು ನಡೆಸ್ದಂಗಾಯ್ತಲ್ವಾ ಅಂತಂದೇಳ್ಬಿಟ್ಟು ಆ ಒಂದು ನೀರಿನ ಒಂದು ಹರಿವು ಏನಿರುತ್ತಲ್ಲ, ಬಹಳ ತಣ್ಣಗಿರ್ತಕ್ಕಂತಹ ನೀರು ರಭಸವಾಗಿ ಹರಿತಕ್ಕಂಥದ್ದು, ಅದರ ಒಂದು ರಭಸಕ್ಕೆ ಇವನು ಮೂರ್ಛೆ ಹೋಗ್ಬಿಡ್ತಾನ ಪಾಪ. ಸಂಜೆ ಆಗುತ್ತೆ, ಶಿಷ್ಯ ಬರೋದೇ ಇಲ್ಲ. ಗುರುಗಳಿಗೆ ಗಾಬರಿ ಆಗ್ಬಿಡುತ್ತೆ. ಅಯ್ಯೋ, ನಾನ್ ನೀರ್ ಹಾಯಿಸ್ಲಿಕ್ಕೆ ಹೇಳಿದ್ದೆ, ನನ್ ಶಿಷ್ಯ ಬರ್ಲಿಲ್ವಲ್ಲ ಅಂತಂದೇಳ್ಬಿಟ್ಟು ಅವ್ರ ಏನ್ ಮಾಡಿದ್ರ, ಹುಡ್ಕೊಂಡ್ ಬಂದ್ರಂತೆ. ದೀವಟಿಗೆಯನ್ನು ಹಿಡ್ಕೊಂಡು ಒಂದಿಬ್ರು ಮೂವರು ಹಳೆ ಶಿಷ್ಯರನ್ನ ಕರ್ಕೊಂಡು ಹುಡುಕಿ ಅಂತ ಬಂದು ನೋಡಿದ್ರೆ ಆ ಚಿಕ್ಕ ಕಾಲುವೆಗೆ ಅಡ್ಡಲಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಇವನು. ಎಚ್ಚರನೇ ಇಲ್ಲ. ಮಾತಾಡ್ಸಿದ್ರಂತೆ, ಎದ್ದಾಳಪ್ಪ ಎದ್ದಾಳು, ಯಾಕೆ ಹೀಗೆ? ಇಲ್ಲ ಸ್ವಾಮಿ, ಇಲ್ಲ ಗುರುಗಳೇ, ಈ ಒಂದು ನಾನ್ ಚಿಕ್ಕದೇ ಮಾಡ್ದೆ ಕಾಲುವೆನೆ, ಆದ್ರೆ ಅದೇನಾಯ್ತು, ನೀರಿನ ರಭಸಕ್ಕೆ ದೊಡ್ಡದಾಗ್ಬಿಡ್ತು. ನೀರ್ ರಭಸವಾಗಿ ಬರ್ತಾ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು, ಅದನ್ನು ನಿಲ್ಲಿಸ್ಬೇಕಂತಂದ್ ಹೇಳ್ಬಿಟ್ಟು ನಾನು ಅಡ್ಡನೆ ಮಲ್ಕೊಂಡ್ಬಿಟ್ಟೆ ಅಂತಂದ್ ಹೇಳ್ಬಿಟ್ಟು. ಆಗ ಆ ಗುರುಗಳಿಗೆ ಬಹಳ ಖುಷಿ ಆಯ್ತಂತೆ. ನೋಡು, ನನ್ನ ಶಿಷ್ಯ ನಾನು ಹೇಳಿರ್ತಕ್ಕಂತಹ ಮಾತನ್ನ ಯಾವ ರೀತಿ ಪಾಲನೆ ಮಾಡಿದಾನೆ, ತನ್ನ ಜೀವವನ್ನು ಸಹಿತ ಲೆಕ್ಕಕ್ಕಿಡ್ದಂಗೆ ಅಂತಂದ್ ಹೇಳ್ಬಿಟ್ಟು ಅವರಿಗೆ ಬಹಳ ಖುಷಿ ಆಯ್ತು. ಅವರನ್ನ ತಮ್ಮ ಶಿಷ್ಯನನ್ನಾಗಿ ಏನ್ ಮಾಡಿದವರು, ಸ್ವೀಕಾರವನ್ನ ಮಾಡಿ ಎಲ್ಲ ಜ್ಞಾನವನ್ನ ಕೊಟ್ರಂತೆ. ಆ ಶಿಷ್ಯ ಯಾರಪ್ಪ ಅಂದ್ರೆ ಅರುಣ ಪಾಂಚಾಲಿ ಅಂತಕ್ಕಂತಹ ವ್ಯಕ್ತಿ. ಅವನು ಮುಂದೆ ಮಹಾನ್ ಜ್ಞಾನಿ ಆಗ್ಬಿಟ್ಟು ಅವನು ಸಹಿತನು ಸಾವಿರಾರು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿ ಬೆಳಿತಾನೆ. ಇನ್ನೊಬ್ಬ ಶಿಷ್ಯನನ್ನ ಪರೀಕ್ಷೆ ಮಾಡ್ಬೇಕಾಯ್ತಲ್ಲ. ಆಗ ಅವ್ರೇನ್ ಮಾಡಿದ್ರು, ಇವನ್ ನೀರ್ ಹಾಯಿಸಿದ್ನಲ್ಲ ಆ ಒಂದು ಜಮೀನನ್ನ ತೋರಿಸ್ಬಿಟ್ಟು ಎರಡನೇವನಿಗೆ ಹೇಳಿದ್ರಂತೆ, ನೋಡಪ್ಪ, ನೀನ್ ಇದ್ರಲ್ಲಿ ಚೆನ್ನಾಗಿ ಬೆಳೆಯನ್ನ ಬೆಳಿಬೇಕು. ಆಯ್ತು ಗುರುಗಳೇ, ಬೆಳಿತೀನಿ ಅಂತಂದ್ ಹೇಳ್ಬಿಟ್ಟು ಅವನ್ ಏನ್ ಮಾಡ್ದ, ಧಾನ್ಯವನ್ನ ಬಿತ್ತಿದ. ಅದು ಚೆನ್ನಾಗಿ ಬೆಳೆ ಬಂತು, ಬಹಳ ಸಾಕಷ್ಟು ಇಳುವರಿ ಬಂತಂತೆ. ಒಂದು ಗಾಡಿಯಲ್ಲಿ ಅವನೇನ್ ಮಾಡ್ದ, ಆ ಧಾನ್ಯ ತುಂಬಿರ್ತಕ್ಕಂತಹ ಚೀಲಗಳನ್ನ ಹಾಕೊಂಡ್ ಬರ್ತಾ ಇದ್ದ. ಎಷ್ಟು ಧಾನ್ಯ ಬೆಳೆದಿತ್ತಪ್ಪ ಅಂದ್ರೆ ಆ ಗಾಡಿ ತುಂಬಿ ಹೋಗ್ಬಿಟ್ಟಿತ್ತಂತೆ. ಅಷ್ಟು ಮೂಟೆಗಳಿದ್ದು, ಧಾನ್ಯದ ಮೂಟೆಗಳು. ಆ ಎತ್ತಿನಿಂದ ಏನ್ ಮಾಡ್ದವನು, ಗಾಡಿಯನ್ನ ಹೊಡ್ಕೊಂಡು ಬರ್ತಾ ಇದ್ದ. ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಕೆಸರಿರುತ್ತೆ. ಆ ಗಾಡಿ ಏನಾಗುತ್ತೆ, ಆ ಕೆಸರಿನಲ್ಲಿ ಹೋಗ್ಬಿಡುತ್ತೆ. ಆ ಗಾಡಿಯ ಚಕ್ರಗಳು ಸಿಕ್ಕೊಳ್ತವೆ, ಆ ಎತ್ತಿನ ಕಾಲುಗಳು ಸಹಿತ ಕೆಸರಿನಲ್ಲಿ ಸಿಕ್ಕೊಂಡ್ಬಿಡ್ತಾವ. ಇವ್ನ ಏನೇನೋ ಫಜಿತಿ ಬಿದ್ದು ಆ ಗಾಡಿಯನ್ನ ಮತ್ತೆ ಎತ್ತನ್ನ ಈ ಕಡೆಗೆ ತರ್ಲಿಕ್ ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ಆ ಎತ್ತಿನ ಎರಡು ಕಾಲುಗಳು ಏನಾಗಿರ್ತಾ ಮುರಿದೋಗ್ಬಿಟ್ಟಿರ್ತಾರೆ. ಆ ಎತ್ತು ಮುಂದಕ್ಕೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾನೇ ಇಲ್ಲ. ಆಗ ಇವನೇನ್ ಮಾಡ್ತಾನೆ ಅಂದ್ರೆ, ಆ ಎತ್ತಿನ ಬದಲಾಗಿ ತಾನೇ ಆ ಗಾಡಿಯನ್ನು ಎಳ್ಕೊಂಡ್ ಬರ್ತಾನೆ. ಎಷ್ಟು ಆಯಾಸ ಆಗುತ್ತೆ ಅವನಿಗೆ ಅಂದ್ರೆ, ಗಾಡಿ ಎಳ್ಕೊಂಡ್ ಬಂದಿದ್ದಕ್ಕೆ. ಆ ಎಳಿತಾ ಬಂದು 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 ಆಶ್ರಮ ಇನ್ನೇನ್ ಬಂತು ಅನ್ಬೇಕಾದ್ರೆ ಅವನು ಮೂರ್ಛೆ ಹೋಗಿ ಬಿದ್ದೇ ಬಿಡ್ತಾನ ಶಿಷ್ಯ. ಯಾರು ಹಿಂಗೆ ಮೂರ್ಛೆ ಹೋಗಿ ಬಿದ್ದಂಗ ಆಯ್ತಲ್ಲ, ಇದೇನ್ ಗಾಡಿ ಇದೆಯಲ್ಲ ಅಂತಂದ್ ಹೇಳ್ಬಿಟ್ಟು ಆ ಗುರುಗಳು ಹೊರಗಡೆಗೆ ಬರ್ತಾರೆ, ನೋಡ್ತಾರೆ. ಗಾಡಿ ತುಂಬಾ ದವಸದ ಮೂಟೆಗಳಿದಾವೆ. ಶಿಷ್ಯ ಏನ್ ಮಾಡಿದಾನೆ, ಕೆಳಗಡೆ ಮೂರ್ಛೆ ಹೋಗಿ ಬಿದ್ಬಿಟ್ಟಿದಾನೆ. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಇದು ಗಾಡಿ ಹೆಂಗ್ ಇಲ್ಲಿಗ್ ಬಂತು, ಇವನ್ ಯಾಕೆ ಮೂರ್ಛೆ ಹೋದ, ಆ ಗಾಡಿ ಕತ್ತಿರ್ತಕ್ಕಂಥ ಎತ್ತಿ ಎಲ್ಲಿ ಹೋಯ್ತು ಅಂತಂದ್ ಹೇಳ್ಬಿಟ್ಟು ಆಗ ನೀರನ್ನ ಕುಡಿಸಿ ಆ ಒಂದು ಶಿಷ್ಯನನ್ನ ಎದ್ದಾಳಿಸ್ತಾರೆ. ಏನಪ್ಪಾ, ಏನು ನಿಂದು ಅವತಾರ ಇದು, ಯಾಕೆ ನೀನ್ ಮೂರ್ಛೆ ಬಿದ್ದೆ, ಆ ಎತ್ತಿಯಲ್ಲಿ ಗಾಡಿ ಕಟ್ಟಿರ್ತಕ್ಕಂಥದ್ದು ಅಂತ ಕೇಳಿದಾಗ ಆ ಶಿಷ್ಯ ಹೇಳ್ತಾನೆ, ಇಲ್ಲ ಸ್ವಾಮಿ, ಈ ತರ ಗುರುಗಳು ಈ ತರ ಆಗ್ಬಿಡ್ತು, ಆ ಎತ್ತಿ ಕಾಲ್ ಮುರಿತು. ಮತ್ತೆ ನೀವ್ ಹೇಳಿದ್ರಲ್ಲ ಬೆಳಿಬೇಕು, ದವಸವನ್ನ ಬೆಳಿಬೇಕು ಅಂತ, ನಾ ಬೆಳೆದಿರ್ತಕ್ಕಂತಹ ಧಾನ್ಯವನ್ನ ನಾನು ಆಶ್ರಮಕ್ಕೆ ತರ್ಲೇಬೇಕಿತ್ತಲ್ವ, ಹಾಗಾಗಿ ನಾನೇ ಏನ್ ಮಾಡ್ದೆ, ಗಾಡಿಯನ್ನು ಎಳ್ಕೊಂಡ್ ಬಂದೆ ಅಂತಂದ್ ಹೇಳ್ಬಿಟ್ಟು.
ಆ ಗುರುಗಳಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಓ, ಎಂತಹ ಒಂದು ಶಿಷ್ಯ ಅಲ್ಲ ಅಂತ ಅವನನ್ನು ಸಹಿತ ತನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡು ಅಪಾರವಾಗಿರ್ತಕ್ಕಂತಹ ಜ್ಞಾನವನ್ನ ಕೊಡ್ತಾರೆ. ಆ ಶಿಷ್ಯನ ಹೆಸರು ಬೈದ ಅಂತಂದೇಳ್ಬಿಟ್ಟು, ಬೈದ ಆ ಶಿಷ್ಯನ ಹೆಸರು. ಇಂತಹ ಹಲವಾರು ಕಥೆಗಳು ಬರ್ತವೆ. ಇದರಲ್ಲಿ ನಾನು ಕೆಲವೊಂದನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಂತಹ ಕಥೆಗಳನ್ನ ಕೇಳೋದ್ರಿಂದ ನಮ್ಮ ಮಕ್ಕಳಲ್ಲಿ ಒಂದು ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಬೆಳೆಯುತ್ತೆ, ನಮ್ಮ ಸಂಸ್ಕಾರ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಿಂದೆ ಗುರುಕುಲ ಅಂದ್ರೆ ಯಾವ ರೀತಿ ಇತ್ತು, ಗುರುಗಳು ಯಾವ ರೀತಿ ವಿದ್ಯಾಭ್ಯಾಸವನ್ನ ಕೊಡ್ತಾ ಇದ್ರು, ಶಿಷ್ಯರನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಮಕ್ಕಳ ಒಂದು ಅರಿವಿಗೆ ಅಂತಕ್ಕಂಥದ್ದು ಬರ್ತದೆ. ನನಗೆ ಹೇಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಇಷ್ಟೊತ್ತು ಕೇಳಿರ್ತಕ್ಕಂತಹ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ಅರ್ಪಿಸ್ತಾ ನನ್ನ ಈ ಪೌರಾಣಿಕ ಕಥೆಗಳಂತಕ್ಕಂಥ ವಿಷಯವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ ಮಾಸ್ಟರ್ಸ್, ನಮಸ್ತೆ.